ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ನಮಸ್ಕರಿಸ್ತಾ ಎಲ್ಲರಿಗೂ ಶುಭ ಶುಕ್ರವಾರ. ಘನ ರಾಜ್ಯ ಸರ್ಕಾರದ ಆದೇಶದಂತೆ ರಾಷ್ಟ್ರೀಯ ಐಕ್ಯತಾ ದಿನಾಚರಣೆಯ ಅಂಗವಾಗಿ ಇಂದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕಾರಾ ಮೂವಿಯ ಬೋಧಕ ಮತ್ತು ಬೋಧಕೇತರ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮವನ್ನು ಚಾಮುಂಡೇಶ್ವರಿ ಅಮ್ಮನವರಿಗೆ ನಮಸ್ಕರಿಸ್ತಾ ಕಾರ್ಯಕ್ರಮವನ್ನು ಸ್ವಾಗತದೊಂದಿಗೆ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಸರಳತೆ, ಸಜ್ಜನಿಕೆ, ಕ್ರಿಯಾಶೀಲತೆ, ಸೃಜನಶೀಲತೆ, ಆಡಳಿತ ದಕ್ಷತೆ ಹಾಗೂ ಹೃದಯವಂತಿಕೆಗೆ ಮತ್ತೊಂದು ಹೆಸರು ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಕುಲಪತಿಗಳು. ಮಾನ್ಯ ಕುಲಪತಿಗಳು ನಮ್ಮ ವಿಶ್ವವಿದ್ಯಾನಿಲಯದ ಮುಕುಟಕ್ಕೆ 2 ಗರಿಗಳನ್ನು, ಬಂಗಾರದ ಗರಿಗಳನ್ನು ತಂದಿದ್ದಾರೆ. ಆ ಕೀರ್ತಿ ಅವರಿಗೆ ಸಲ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂತಂದರೆ, ಇತ್ತೀಚೆಗಷ್ಟೇ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಸುಮಾರು 15 ಕೋಟಿ ರೂಗಳನ್ನು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಅದಕ್ಕೂ ಕೂಡ ಮಾನ್ಯ ಕುಲಪತಿಗಳಿಗೆ ಕೀರ್ತಿ ಸಲ್ಲತಕ್ಕಂಥದ್ದು. ಅದೇ ರೀತಿ ಇತಿಹಾಸದಲ್ಲಿ ಸುಮಾರು 12 ವರ್ಷಗಳಿಂದ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ನೇಮಕಾತಿ ನಡೆದಿರೋದಿಲ್ಲ. ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಅತಿ ಹೆಚ್ಚು ನೇಮಕಾತಿಯನ್ನು ಮಾಡಿ ಹಲವಾರು ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ. ಆ ಕೀರ್ತಿನೂ ಕೂಡ ಅವರಿಗೆ ಸಲ್ಲತಕ್ಕಂಥದ್ದು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರಿಗೆ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ಶಾಲಿನಿ ನಲ್ವಾಡ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ICATT ಏರ್ ಆಂಬುಲೆನ್ಸ್ ಸರ್ವಿಸಸ್ ಬ್ಯಾಂಗ್ಳೂರು. ಇವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ತುಂಬು ಮನಸ್ಸಿನಿಂದ ಒಪ್ಪಿ ತಮ್ಮ ಕಾರ್ಯದೊತ್ತಡದ ನಡುವೆಯೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರಾ ಮೂವಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೋರ್ವರು ಮಾನ್ಯ ಕುಲಸಚಿವರು ಪ್ರೊಫೆಸರ್ ನವೀನ್ ಕುಮಾರ್ ಸರ್. ಇವರು ಕೂಡ ಸದಾ ಕ್ರಿಯಾಶೀಲರು. ವಿವಿಯ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುತ್ತಾ ಬರ್ತಿದ್ದಾರೆ. ಇವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೋರ್ವರು ನನ್ನ ಹಿತೈಷಿಗಳು, ಸಹೃದಯಿ, ಹಸನ್ಮುಖಿ, ಈ ಸಪ್ತಾಹ ಕಾರ್ಯಕ್ರಮದ ರೂವಾರಿಗಳು, ಡೀನ್ ಶೈಕ್ಷಣಿಕ ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್ ಅವರು. ಇವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಡೀನ್ ಅಧ್ಯಯನ ಕೇಂದ್ರ ಪ್ರೊಫೆಸರ್ NR ಚಂದ್ರೇಗೌಡ ಸರ್ ಅವರು, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿವಿಯ ಎಲ್ಲ ವಿಭಾಗಗಳ ಬೋಧಕ ಮತ್ತು ಬೋಧಕೇತರ ಬಂಧುಗಳಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದ ಸಂಯೋಜನಾಧಿಕಾರಿಗಳು ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ.
ಈ ಕಾರ್ಯಕ್ರಮವನ್ನು ಆಯೋಜಿಸಲು ಶ್ರಮಿಸಿರುವ ಡೀನ್ ಶೈಕ್ಷಣಿಕ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಹಾಗೂ ನಮ್ಮ ವಿವಿಯ ಎಲ್ಲ ಸುದ್ದಿ ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನು ರಾಜ್ಯದ ಮೂಲೆ ಮೂಲೆಗಳಿಗೆ ತಲುಪಿಸುವ ಕಾರ್ಯವನ್ನು ಮಾಡುತ್ತಿರುವ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ವಿವಿಯ ದೃಶ್ಯವಾಹಿನಿ ತಂಡ ಇವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಈಗ ಈ ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳಗುವುದರ ಮುಖಾಂತರ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕೆಂದು ಗಣ್ಯರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಪ್ರಾಸ್ತಾವಿಕ ಭಾಷಣವನ್ನು ನೆರವೇರಿಸಿಕೊಡಬೇಕೆಂದು ಡೀನ್ ಶೈಕ್ಷಣಿಕರಾದಂತಹ ಪ್ರೊಫೆಸರ್ ರಾಮನಾಥ್ ನಾಯ್ಡು ಸರ್ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಗಣರಾಜ್ಯ ಸರ್ಕಾರದ ಆದೇಶದಂತೆ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಅಂಗವಾಗಿ ಮಹಿಳಾ ದಿನವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸನ್ಮಾನ್ಯ ಕುಲಪತಿಗಳ ಘನ ಅಧ್ಯಕ್ಷತೆಯಲ್ಲಿ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮವನ್ನು ಕುಲಸಚಿವರ ಆದೇಶ ಮತ್ತು ಸಹಕಾರದಿಂದ ನಡೆಸಲಾಗುತ್ತಿದೆ. ನಮ್ಮ ಪರೀಕ್ಷಾಂಗ ಕುಲಸಚಿವರು ಹಾಜರಾಗಬೇಕಾಗಿತ್ತು. ಅವರು ನಮ್ಮ ತಿರುಪತಿ ತಿಮ್ಮಪ್ಪ ಅವರ ದರ್ಶನಕ್ಕೆ ಹೊರಟಿದ್ದಾರೆ. ಹಾಗೆ ಹಣಕಾಸು ಅಧಿಕಾರಿಗಳು, ಡೀನ್ ಅಧ್ಯಯನ ಕೇಂದ್ರರವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವುದು ತುಂಬ ಸಂತೋಷದ ವಿಷಯ. ಹಾಗೆ ನಮ್ಮ ಕರೆಗೆ ಓಗೊಟ್ಟು ಇಂದಿನ ಮಹಿಳಾ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶಾಲಿನಿ ನಾಲ್ವಡೆ ಮೇಡಮ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಸಂಯೋಜನಾಧಿಕಾರಿ ಡಾಕ್ಟರ್ ಭವ್ಯ ಮೇಡಮ್ರವರಿಗೆ ಮತ್ತು ನಮ್ಮ ಪ್ರೀತಿಯ ಬಂಧುಗಳಾದ ಅಧ್ಯಾಪಕ ಮತ್ತು ಅಧ್ಯಾಪಕೇತರರ ಮಿತ್ರರಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಾವು ಜನಿಸಿದ ನಾಡು ನಮಗೆ ತಾಯ್ನಾಡು, ನಮ್ಮ ಜನ್ಮಭೂಮಿ. ಆ ಜನ್ಮಭೂಮಿಯನ್ನು ಶ್ರೀರಾಮಚಂದ್ರನು ಜನನೀ ಜನ್ಮಭೂಮಿತ್ಯ ಸ್ವರ್ಗಾದಪಿ ಗರೀಯಸಿ ಎಂದು ಪೂಜಿಸಿದ್ದಾರೆ. ಅಂದರೆ ಆ ಕಾಲದಲ್ಲಿ ಸ್ತ್ರೀಯರಿಗಿದ್ದ ಉನ್ನತ ಸ್ಥಾನವನ್ನು ಇದು ಸೂಚಿಸುತ್ತದೆ. ಹಾಗೆ ಅಂದಿನ ಜನ, ಗ್ರಾಮೀಣ ಜನ, ಅವರು ನೇರವಾಗಿ ಮಾತಾಡ್ತಾರೆ. ಶ್ರೀರಾಮನು ಏಕಪತ್ನಿ ವ್ರತ ಅಂತ ಗೊತ್ತು. ಆದರೂ ಸಮಾಜವು ದಿಕ್ಕುಲು ಚೂಡಕು ರಾಮಯ್ಯ ಪಕ್ಕನೇ ಉನ್ನದಿ ಸೀತಮ್ಮ, ಅಂದರೆ ಆ ಕಡೆ ಈ ಕಡೆ ನೋಡಕ್ಕೆ ಹೋಗಬೇಡಿ, ನಿನ್ನ ಜೊತೆ ಸೀತೆ ಇದೆ ಅಂತ. ಹಾಗೆ ಯಾಕೆಂದರೆ ಓಪನ್ ಆಗಿ ಮಾತಾಡ್ತಾರೆ ಗ್ರಾಮೀಣ ಜನರು. ಶ್ರೀ ಅಂದರೆ ಲಕ್ಷ್ಮೀದೇವಿ, ವಾಣಿ ಅಂದರೆ ಸರಸ್ವತಿ ದೇವಿ. ಅವರನ್ನು ಅತ್ತೆ ಸೊಸೆ ಅಂತ ಹೋಲಿಸ್ತಾರೆ. ಯಾಕೆ ಅಂತಂದರೆ ಮಹಾವಿಷ್ಣುವಿನ ನಾಭಿಯಲ್ಲಿ ಹುಟ್ಟಿರೋನು ಬ್ರಹ್ಮ ಮದುವೆ ಮಾಡಿಕೊಂಡಿರೋದು ಸರಸ್ವತಿಯನ್ನು. ಅದಕ್ಕೆ ಅವರು ಅತ್ತೆ ಸೊಸೆ ಅಂತ ವರ್ಣನೆ ಮಾಡ್ತಾರೆ. ಈಗ ಅತ್ತೆ
ಸರಸ್ವತಿಯನ್ನು ರಾಜರ ಮುಂದೆ ನೀನು ತೈತಕ್ಕಲಾಡ್ತೀಯ ಅಂತ. ಅಂದರೆ ಅವರ ನಾಲಿಗೆಯಲ್ಲಿ ಸರಸ್ವತಿ ಧಾರಾಳವಾಗಿ ಬರ್ತಾ ಇರುತ್ತೆ ಅಂತ. ಆವಾಗ ಸೊಸೆನೂ ಕೌಂಟ್ರ್ ಕೊಡ್ತಾರೆ. ಯಾಕೆಂತಂದರೆ ನೀನು ಒಂದು ಮನೆಯಲ್ಲಿ ಇರಲ್ಲ ಅಂತ. ಅಂದರೆ ದುಡ್ಡು ಈಗ ನನ್ನ ಜೋಬಿನಲ್ಲಿರುತ್ತೆ ಮತ್ತು ಇನ್ನೊಬ್ಬರ ಜೋಬಿಗೂ ಹೋಗ್ತಾ ಇರುತ್ತೆ. ಆ ಉದ್ದೇಶದಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ಹಾಗೆ ಸಮಾಜದಲ್ಲಿ ಮದುವೆ ಆಗಿರುವ ಮಹಿಳೆಯರನ್ನು ಶ್ರೀಮತಿ ಎಂದು ಗೌರವಯುತವಾಗಿ ಸಂಬೋಧನೆ ಮಾಡುವುದು ಸಹಜ. ಶ್ರೀಮತಿ ಎಂದರೆ ಶ್ರೀಮಂತವಾದ ಮನಸ್ಸು ಉಳ್ಳವರು ಎಂದು ಅರ್ಥ. ಔದಾರ್ಯ, ತ್ಯಾಗ, ಆಧ್ಯಾತ್ಮಿಕ ಜೀವನದ ಪರಿಸ್ಥಿತಿಗೆ ಹೆಸರಾದ ಮಹಿಳೆ ಎಂದು ಅರ್ಥ. ಹಾಗೆ ನಾವು ಭೂತಾಯಿ, ಭೂಮಿಯನ್ನು ತಾಯಿ ಎಂದು ಕರಿತೀವಿ. ಯಾಕೆಂದರೆ ಈ ಭೂಮಿ ಮೇಲೆ ನಾವು ಏನು ತಪ್ಪು ಮಾಡಿದ್ರೂ ತಾಳ್ಮೆಯಿಂದ ಸಹನೆಯಿಂದ ಭರಿಸುತ್ತದೆ. ಅದಕ್ಕೆ ನಮ್ಮ ಕವಿಯೊಬ್ಬರು ಭೂಮಿನಾದಿಯನ್ನ ಭೂಮಿ ಪಕ್ಕುನ ನವ್ವು ದಾನಹೀನು ಜೂಚಿ ದನಮು ನವ್ವು ಕದನ ಭೀಮು ಜೂಚಿ ಕಾಲುಡು ನವ್ವು. ಅಂದರೆ ಭೂಮಿ ನನ್ನದು ಅಂದಾಗ ಭೂತಾಯಿ ನಗ್ತಾಳೆ ಅಂತ. ಎಲ್ಲೋಗ್ತೀಯ, ಎಲ್ಲ ನನ್ನ ಕಡೆನೇ ಸೇರ್ಕೊಳ್ತೀರಾ ಅಂತ. ಹಾಗೆ ದಾನ ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ. ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ವಿದ್ಯಾದಾನ ಮಾಡ್ತಾ ಇದ್ದೀವಿ. ಅದಕ್ಕೆ ಮತ್ತೆ ಕದನ ಭೀತು ಚೂಸಿ, ಅಂದರೆ ಯುದ್ಧ ಭೂಮಿಗೆ ಹೋಗಿ ಓಡ್ತಾನೆ, ನನಗೆ ಭಯ ಅಂತ. ಎಲ್ಲಿ ಹೋಗ್ತಾನೆ? ಯುದ್ಧ ಭೂಮಿಯಲ್ಲೂ ಸಾಯಲೇಬೇಕು, ನೀನು ಎಲ್ಲೋದ್ರೂ ಕೊನೆಗೆ ಸಾಯಲೇಬೇಕು ಅಂತ ನಮ್ಮ ಕವಿ ತಿಳಿಸ್ತಾನೆ. ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾಕ್ರಿಯಾ. ಯಾವ ಮನೆಯಲ್ಲಿ ಮಹಿಳೆಯರಿಗೆ ಗೌರವ ದೊರೆಯುತ್ತದೋ ಅಂತಹ ಮನೆಗಳಲ್ಲಿ ದೇವತೆಗಳು ಪ್ರಸನ್ನರಾಗುತ್ತಾರೆ ಎಂಬುದು ನಮ್ಮ ವಾಡಿಕೆ ಹಾಗೂ ನಂಬಿಕೆ. ಸಾಮಾನ್ಯ ಜನರು ಮಹಿಳೆಯರಿಗೆ ಉತ್ತಮ ಸ್ಥಾನ ಕೊಟ್ಟಿದ್ದಾರೆ. ಹಾಗೆ ಸೀತಾರಾಮ, ರಾಧಾಕೃಷ್ಣ, ಪಾರ್ವತಿ ಪರಮೇಶ್ವರ, ಲಕ್ಷ್ಮೀನಾರಾಯಣ ಎಂದು ಸ್ತ್ರೀಯರಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ. ಇನ್ನು ಕವಿ ಪುಂಗವರು ಶ್ರೀ ವಾಣಿ ಗಿರಿಜಾಚಾರ್ಯ ಎಂದು ಮೊದಲು ಮಹಿಳೆಯರನ್ನು ಪೂಜಿಸಿದ್ದಾರೆ. ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ. ಅದಕ್ಕೆ ಮಹಿಳಾ ದುರ್ಗಾದೇವಿಯನ್ನು ತರಬೇಕು, ಮಹಿಳೆಯರನ್ನೇ ನಾವು ಈಗ ಪೂಜೆ ಮಾಡಿದ್ವಿ. ಈ ಮೂವರ ಆಶೀರ್ವಾದ ಇದ್ದರೆ ಸಮಾಜದಲ್ಲಿ ನಮಗೆ ಗೌರವ ಸಿಗುತ್ತದೆ ಎಂದು ಭಾವನೆ. ಹಾಗೆ ನಮ್ಮ ವಿದ್ಯಾರ್ಥಿಗಳು ತಲ್ಲಿ ನಿನ್ನುದಲಂಚಿ ಪುಸ್ತಕಮು ಚೇತಂಬೂನಿತಿನ್ ಎಂದು ಸರಸ್ವತಿ ದೇವಿಯನ್ನು, ಅಂದರೆ ಪುಸ್ತಕ ಅಂದರೆ ಸರಸ್ವತಿ ದೇವಿ, ನಾವು ಮೊದಲು ಸರಸ್ವತಿ ದೇವಿಯನ್ನು ಪುಸ್ತಕ ಅದನ್ನು ಕೈಯಲ್ಲಿ ಇಟ್ಕೊಂಡು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ. ಹಾಗೆ ನಮ್ಮ ವಿಷಕಂಠುಡು ಅಂದರೆ ಶಿವ ಗಂಗೆಯನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಪಾರ್ವತಿ ದೇವಿಗೆ ಅರ್ಧ ಭಾಗ ಕೊಟ್ಟಿದ್ದಾರೆ. ಮಹಿಳೆಯರ ಶಕ್ತಿ ಸಾಮಾನ್ಯವಲ್ಲ ಎಂದು ಪರಮೇಶ್ವರ ಈ ಭಕ್ತರನ್ನು ಪರೀಕ್ಷೆ ಮಾಡ್ತಾನೆ.
ಅವ್ರು ಏನು ಅಂತಂದರೆ ಉದಾರ ಸ್ವಭಾವ ಅಲ್ಲ. ಏನು ಭಗವಂತ ಅಂದರೆ ಭಕ್ತಿಗೆ ಅಷ್ಟು ಸಾಧ್ಯ ಇಲ್ಲ, ಎಲ್ಲರಿಗೂ ಭಕ್ತಿ ಬರಲ್ಲ. ಅಂಥ ಟೈಮಲ್ಲಿ ಆ ಭಕ್ತಿಯನ್ನು ಪರೀಕ್ಷೆ ಮಾಡೋಕ್ಕೆ ಅವತ್ತು ದಾನ ಮಾಡೋಕ್ಕೆ ಒಂದು ದಿನವೂ ಸಿಗಲ್ಲ, ಯಾರೂ ಸಿಗಲ್ಲ. ಅವರು ದಾನ ಮಾಡದೆ ಅವರು ಮನೆಯಲ್ಲಿ ಊಟ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಎಲ್ಲೋ ಹೋದರೆ ಕುಷ್ಠರೋಗಿ ಒಬ್ಬ ಸಿಗ್ತಾನೆ, ನನ್ನ ಎತ್ಕೊಂಡು ಮನೆಗೆ ಹೋಗಬೇಕು ಅಂತ. ನನಗೆ ನಿನ್ನ ಮಗನ್ನು ಕತ್ತರಿಸಿ ಅವನು ಮಾಂಸ ನನಗೆ ಅಡುಗೆ ಮಾಡಿಕೊಡ್ಬೇಕು ಅಂತ. ಓ, ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಬನ್ನಿ ಅಂತ ಕರೆದು ಬಿಡ್ತಾನೆ. ಆವಾಗ ಶಿವ ಅಂತಾನೆ, ఉదరమునన్ భరించి ಪ್ರಸವೋದ್ಭವ ವೇದನ ಪೊಂದಿನ್ ಅಂತಾನೆ. ಅಂದರೆ ಹೊಟ್ಟೆನಲ್ಲಿ 9 ತಿಂಗಳಿಟ್ಕೊಂಡು ತಾಯಿ ಆ ಮಗುವನ್ನು ಕಷ್ಟಪಟ್ಟು ಪ್ರಸವ ಮಾಡಿದ್ದಾರೆ. ಅಂಥ ಮಗನನ್ನು ನೀನು ಧಾರಾಳವಾಗಿ ಆಯಿತು ಅಡುಗೆ ಮಾಡಿಕೊಟ್ಬಿಡ್ತೀನಿ ಅಂತ ಮಾತು ಕೊಟ್ಬಿಟ್ಟೆ. ಆ ತಾಯಿ ಏನಂತಾರೆ ಅಂತ, ಅದರಿಂದ ಅಮ್ಮನ ಮನಸ್ಸು ಅನನ್ಯವಾದದ್ದು, ಅಪಾರವಾದದ್ದು, ಕಡು ರಮಣೀಯವಾದದ್ದು. ಅಮ್ಮ ಸಹನಶೀಲಿ, ತ್ಯಾಗಶೀಲಿ, ದಯಾಮಯಿ, ಅವರ ವಾತ್ಸಲ್ಯ ಅಪರೂಪವಾದದ್ದು ಅಂತ. ಅಂತಹ ತಾಯಿ ಇಲ್ಲದೆ ಹೋದರೆ ನಮ್ಮ ಪರಮೇಶ್ವರ ಶಿವ ಎಲ್ಲಿ ಹೋಗ್ತಾ ಇದ್ದಾನೆ? ವಿಭೂತಿ ಇಟ್ಕೊಳ್ತಾನೆ, ಅಲ್ಲಿ ಹೋಗಿ ತಪಸ್ಸು ಮಾಡ್ತಾನೆ. ಇದು ಚರ್ಮ ಕಟ್ಟಿರ್ತಾನೆ, ಬಟ್ಟೆ, ಹಾವು ಈ ಕಂಠದಲ್ಲಿ ಹಾಕ್ಕೊಂಡಿರ್ತಾನೆ, ವಿಷ ಕುಡಿತಾನೆ. ಅದಕ್ಕೆ ನಮ್ಮ ಬಸವ ಪುರಾಣದಲ್ಲಿ ತಲ್ಲಿಯೇ ಗಲ್ಗಿನ ಏಲ ತಪಸ್ಸಿಗಾవచ్చు, తల్లిగల్గిన ఏల జడల్గట్టు, తల్లియున్న విషంబు ద్రావనేలిచ్చు, తల్లియుండిన ತೋಲ್ಲು ದಾಲ್ಚನೇಲಿಚ್ಚು ಎಂದು ಪಾಲ್ಕುರುಗಿ ಸೋಮನಾಥ ಬರೀತಾನೆ. ತಾಯಿ ಇದ್ದಿದ್ದರೆ ನೀನು ತಪಸ್ಸು ಮಾಡೋಕ್ಕೆ ಯಾಕೆ ಹೋಗ್ತಾ ಇದ್ದ? ತಾಯಿ ಇದ್ದಿದ್ದರೆ ನಿನ್ನ ತಲೆ ಜಡಲ್ಗಟ್ಟಿದೆ, ಅಂದರೆ ಎಣ್ಣೆ ಇಟ್ಟಿಲ್ಲ, ಜಡಲ್ಗಟ್ಟಿದೆ, ಹಾಗೆ ಆ ವಿಷವನ್ನು ಕುಡಿಯೋಕ್ಕೆ ಬಿಡ್ತಾ ಇದ್ದಿಲ್ಲ ತಾಯಿ, ಹಾಗೆ ಈ ಚರ್ಮವನ್ನು ಕಟ್ಟಕ್ಕೆ ಬಿಡ್ತಾ ಇದ್ರ. ಅದಕ್ಕೆ ತಾಯಿ ಮುಖ್ಯ ಅಂತ ಹೇಳ್ತಾರೆ. ಹಾಗೆ ಮುಖ್ಯವಾಗಿ ಮಹಿಳೆಯರ ಸಾಧನೆಗಳು ಎಂದರೆ ಶಿಕ್ಷಣ, ವಿಜ್ಞಾನ, ಕಲೆ, ರಾಜಕೀಯ, ಕ್ರೀಡೆ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ತೋರುತ್ತಿರುವ ಪ್ರಗತಿ, ಯಶಸ್ಸು ಗಣನೀಯವಾಗಿದೆ. ಉದಾಹರಣೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮೇರಿ ಕ್ಯೂರಿ, ಕಲ್ಪನಾ ಚಾವ್ಲಾ, ರಾಜಕೀಯ ಮತ್ತು ಆಡಳಿತದಲ್ಲಿ ಇಂದಿರಾ ಗಾಂಧಿ, ಕಿರಣ್ ಬೇಡಿ, ಕ್ರೀಡೆ ಮತ್ತು ಮನರಂಜನೆ ಸಾನಿಯಾ ಮಿರ್ಜಾ, ಮಾನುಷು ಚಿಲ್ಲರ್, ಗಣಿತದಲ್ಲಿ ಶಕುಂತಲಾ ದೇವಿ, ಭಕ್ತಿಯಲ್ಲಿ ಮೀರಾದೇವಿ, ಲಲ್ಲೇಶ್ವರಿ, ಗೋದಾದೇವಿ, ವೆಂಗಮಾಂಬ, ಅಕ್ಕ ಮಹಾದೇವಿ, ಧೈರ್ಯ ಸಾಹಸಕ್ಕೆ ಸತ್ಯಭಾಮ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕದೇವಿ, ಧೀರವನಿತೆ ಒನಕೆ ಓಬವ್ವ ಮುಂತಾದವರು, ಸಮಾಜ ಸೇವೆ ಮದರ್ ತೆರೇಸಾ, ಸಾವಿತ್ರಿಬಾಯಿ ಫೂಲೆ, ಸಾಲುಮರದ ತಿಮ್ಮಕ್ಕ ಮುಂತಾದವರು, ಸಾಹಿತ್ಯದಲ್ಲಿ ಮೊಲ್ಲ, ಅಕ್ಕ ಮಹಾದೇವಿ, ವೆಂಗಮಾಂಬ, ಈ ರೀತಿ ಎಷ್ಟೋ ಜನ ಮಹಿಳೆಯರು ಇದ್ದಾರೆ. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರೋರು, ಯಾಕೆಂದರೆ ಏರ್ ಆಂಬ್ಯುಲೆನ್ಸ್
ಏರ್ ಆಂಬುಲೆನ್ಸು ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಆಂಬುಲೆನ್ಸು ಮಾಮೂಲಿ ರೋಡಲ್ಲಿ ಹೋಗ್ತಾನೆ ಇರ್ತವೆ. ಅದು ಈ ಆಂಬುಲೆನ್ಸ್ ಗೊತ್ತು, ಏರ್ ಆಂಬುಲೆನ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಮೇಡಮು ಆ ವಿಚಾರಗಳ ಬಗ್ಗೆ ತಮಗೆ ತಿಳಿಸ್ತಾರೆ. ಈ ಮಹಿಳಾ ಸಬಲೀಕರಣದ ಮೂಲಕ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಅಡೆತಡೆಗಳನ್ನು ನಿವಾರಿಸಿ ಗೌರವಯುತ ಜೀವನ ನಡೆಸಲು ಸರ್ಕಾರ ಮತ್ತು ಸಮಾಜದ ಪಾತ್ರ ಸಾಕಷ್ಟು ಇದೆ. ಮಹಿಳೆಯರು ಲಿಂಗ ತಾರತಮ್ಯ, ಕಿರುಕುಳ, ವರದಕ್ಷಿಣೆ ಮುಂತಾದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬೇಕಾಗಿದೆ. ಇದಕ್ಕೆ ಪರಿಹಾರ ಎಂದರೆ ಶಿಕ್ಷಣ, ಆರ್ಥಿಕ ನೆರವು, ಕಾನೂನು ರಕ್ಷಣೆ, ಮಹಿಳೆಯರಿಗೆ ಜಾಗೃತಿ ಅಭಿಯಾನಗಳು. ಹೀಗೆ ಸಮಾಜದಲ್ಲಿ ಸಹಜವಾಗಿ ಮಹಿಳೆ ಅಂದರೆ ಹಿಂದೆ ಬಾಲ್ಯ ವಿವಾಹ ಮಾಡ್ತಾಯಿದ್ರು. ಮನೆಯಲ್ಲಿ ನೋಡಿಕೊಂಡ್ರೆ ಸಾಕು ಅಂತ, ಅಡಿಗೆ ಮಾಡುವುದು ಬಂದರೆ ಸಾಕು ಅಂತ, ಮಕ್ಕಳನ್ನು ಸಾಕ್ಕೊಂಡ್ರೆ ಸಾಕು ಅಂತ. ಹೀಗೆ ಒಂದು ಗಾದೆ ಇದೆ, ಬಾಳೆ ಎಲೆ ಮುಳ್ಳು ಮೇಲೆ ಬಿದ್ದರೂ, ಮುಳ್ಳು ಬಾಳೆ ಎಲೆ ಮೇಲೆ ಬಿದ್ದರೂ ನಷ್ಟ ಯಾರಿಗೆ ಅಂದರೆ ಬಾಳೆ ಎಲೆಗೆ. ಅಂದರೆ ಅಲ್ಲಿ ಹೋಲಿಸ್ತಾರೆ ಹೆಣ್ಣು ಮಕ್ಕಳು. ಈಗ ಬಾಲ್ಯದಲ್ಲಿ ನಾವು ಉನ್ನತ ಶಿಕ್ಷಣ ಪಡೆಯೋಕ್ಕೆ ಆಗಲ್ಲ. ಸ್ವಲ್ಪ ವಯಸ್ಸಾದಾಗ, ಚಿಕ್ಕ ವಯಸ್ಸಲ್ಲಿ ಎಲ್ಲಿಗಾದರೂ ಹೋಗ್ತೀನಿ ಅಂದರೆ ನೀನು ಸಣ್ಣ ಹುಡುಗಿ, ನಿನಗೇನು ಗೊತ್ತಿಲ್ಲ, ಕೂತ್ಕೋ ಅಂತಾರಂತೆ ಮನೆಯಲ್ಲಿ. ವಯಸ್ಸಿಗೆ ಬಂದಾಗ ನಿನಗೆ ಕೆಟ್ಟದು ಒಳ್ಳೆಯದು ಗೊತ್ತಾಗಲ್ಲ, ನೀನು ಸುಮ್ಮಗಿರು ಅಂತಾರೆ. ವೃದ್ಧಾಪ್ಯದಲ್ಲಿ ನಿನಗೆ ವಯಸ್ಸಾಗಿದೆ, ನೀನೇನೂ ಮಾಡೋಕ್ಕಾಗಲ್ಲ, ಕೂತ್ಕೋ ಅಂತ ಮನೆಯಲ್ಲಿ. ಅಂದರೆ ಅದೇನು ನಮ್ಮಲ್ಲಿ ಇಂಥವ್ರು ಒಂಟಿಂಟು ಕುಂದೇಲು ಅಂತ, ಅಡುಗೆಯಲ್ಲಿ ರ್ಯಾಬಿಟ್ ಅಂತ ಅವ್ರ ಹೆಸರು, ಆ ರೀತಿ ಅವ್ರನ್ನು ಮಾಡಿದ್ದಾರೆ. ಹಾಗೆ ಯಾರೋ ಮಾಡಿದ ಇದಕ್ಕೆ ಪುರುಷರನ್ನು ಸ್ತ್ರೀಯರು ದ್ವೇಷ ಮಾಡ್ತಾರೆ. ಅದಕ್ಕೆ ಆ ರೀತಿ ಎಲ್ಲರೂ ಆ ರೀತಿ ಇಲ್ಲ. ಈಗ ನಮ್ಮ ಸಾಹೇಬ್ರಂಥವರು ಇದ್ದಾರೆ. ಯಾಕೆಂದರೆ ನಮ್ಮ ಕವಿ ಒಬ್ಬರು ಹೇಳಿದ್ದಾರೆ, ಉಪ್ಪು ಕಪ್ಪು ರಂಬು ನೊಕ್ಕ ಪೋಲಿಕನುಂಡು చూడ చూడ రుచుల జాడవేరు పురుషులందు పుణ్య పురుషులు వేరయా ವಿಶ್ವದಾಭಿರಾಮ ವಿನುರವೇಮ. ಏನು ಅಂದರೆ ಉಪ್ಪು ಕರ್ಪೂರ ಎರಡು ನೋಡೋಕ್ಕೆ ಒಂದೇ ರೀತಿ ಇದೆ, ಆದರೆ ರುಚಿ ಬೇರೆ ಬೇರೆ. ಅದಕ್ಕೆ ನಾವೆಲ್ಲರೂ ಪುರುಷರೇ, ಆದರೆ ಗುಣಗಳು ಬೇರೆ ಬೇರೆ ಇದ್ದಾವೆ. ಉತ್ತಮ ಗುಣಗಳು ಇದ್ದಾವೆ. ಅದಕ್ಕೆ ಆ ಉಪ್ಪನ್ನು ನಿಪ್ಪಲ್ಲಿ ಹಾಕಿದರೆ ಚಿಟಪಟ ಅಂತ ಶಬ್ದ ಬರುತ್ತೆ. ಅದೇ ಕರ್ಪೂರವನ್ನು ನಿಪ್ಪಲ್ಲಿ ಹಾಕಿದರೆ ಬೆಳಕು ಚೆನ್ನಾಗಿ ಬರುತ್ತೆ. ಅಂತಹವರು ನಾವು ಕೆಲವರು ಇದ್ದೀವಿ. ದಯಮಾಡಿ ನಮ್ಮನ್ನು ದ್ವೇಷ ಮಾಡೋಕ್ಕೆ ಹೋಗಬೇಡಿ. ಆಧುನಿಕ ಯುಗದಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯದ್ಭುತ ಸಾಧನೆ ಮಾಡಿದ್ದಾರೆ. ಇದು ಶಿಕ್ಷಣದಿಂದಲೇ ಸಾಧ್ಯವಾಗಿದೆ. ಸಮಾಜದ ಬೆಂಬಲದಿಂದ ಸಂಪೂರ್ಣ ಸಬಲೀಕರಣ ಸಾಧ್ಯವಾಗುತ್ತದೆ. ಇದು ದೇಶದ ಪ್ರಗತಿಗೆ ಮುಖ್ಯವಾಗಿದೆ ಎಂದು ತಿಳಿಸುತ್ತಾ ಈ ಅವಕಾಶ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಹಾಗೆ ಸನ್ಮಾನ್ಯ ಕುಲಪತಿಗಳಿಗೆ, ಕುಲ ಸಚಿವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಥ್ಯಾಂಕ್ ಯು. ಪುರಾಣ ಪದ್ಯಗಳು, ಕಥೆಗಳ ಮುಖಾಂತರ ಬಹಳ ಅರ್ಥಪೂರ್ಣವಾಗಿ
ಮತ್ತು ಹಾಗೆ ಮಹಿಳಾ ಸಾಧಕರ ಪಟ್ಟಿಯನ್ನು ನಮ್ಮ ಮುಂದೆ ಇಟ್ಟು ಅರ್ಥಪೂರ್ಣವಾಗಿ ಪ್ರಾಸ್ತಾವಿಕ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಡೀನ್ ಶೈಕ್ಷಣಿಕರಾದಂತಹ ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್ ಅವರಿಗೆ ತುಂಬ ಹೃದಯದ ವಂದನೆಗಳು. ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳ ಪರಿಚಯ. ಮುಖ್ಯ ಅತಿಥಿಗಳನ್ನು ಪರಿಚಯ ಮಾಡಿಕೊಡಬೇಕೆಂದು ಡಾಕ್ಟರ್ ಭವ್ಯ DN, ಸಂಯೋಜನಾಧಿಕಾರಿಗಳು, ಮುಖ್ಯಸ್ಥರು, ಗಣಕ ವಿಜ್ಞಾನ ಅಧ್ಯಯನ ವಿಭಾಗ, ಇವರನ್ನು ಕೊಡ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ಶಾಲಿನಿ ನಾಲ್ವಾಡ್ ಅವರಿಗೆ ಸ್ವಾಗತಿಸುತ್ತೇನೆ. ಡಾಕ್ಟರ್ ಶಾಲಿನಿ ನಾಲ್ವಾಡ್ ಅವರು ತಮ್ಮ MBBS ಪದವಿಯನ್ನು JSS ವೈದ್ಯಕೀಯ ಕಾಲೇಜಿನಲ್ಲಿ ಪಡೆದಿದ್ದಾರೆ. ಅವರು ಐರ್ಲೆಂಡ್ನ ಅನಸ್ತೇಷಿಯಾ ಕಾಲೇಜಿನಿಂದ ಅನಸ್ತೇಷಿಯಾ ವಿಷಯದಲ್ಲಿ ಪ್ರತಿಷ್ಠಿತ ಫೆಲೋಶಿಪ್ ಪಡೆದಿದ್ದು, ಜೊತೆಗೆ ಯುನೈಟೆಡ್ ಕಿಂಗ್ಡಮ್ ರಾಯಲ್ ಆಫ್ ಕಾಲೇಜ್ ಆಫ್ ಅನಸ್ತೇಷಿಯಾದಿಂದ ಸದಸ್ಯತ್ವವನ್ನು ಸಹ ಪಡೆದಿದ್ದಾರೆ. ಅವರ ಶೈಕ್ಷಣಿಕ ಸಾಧನೆಗಳು ಮತ್ತು ಅಂತಾರಾಷ್ಟ್ರೀಯ ತರಬೇತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ನೈಪುಣ್ಯ ಮತ್ತು ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಡಾಕ್ಟರ್ ಶಾಲಿನಿ ನಾಲ್ವಾಡ್ ಅವರು ಆರೋಗ್ಯ ಸೇವೆ, ತುರ್ತು ವೈದ್ಯಕೀಯ, ಏರ್ ಆಂಬ್ಯುಲೆನ್ಸ್ ಸೇವೆಗಳು ಮತ್ತು ಸಾರ್ವಜನಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿರುವ ಸಮಾಜಮುಖಿ, ಮಾತೃಹೃದಯಿ ಹಾಗೂ ದೂರದೃಷ್ಟಿವಂತರು. ಅವರು ಹಲವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮಹತ್ವದ ಹುದ್ದೆಗಳನ್ನು ವಹಿಸಿಕೊಂಡು ಜನಸೇವೆಗೆ ಸಮರ್ಪಿತರಾಗಿದ್ದಾರೆ. ಡಾಕ್ಟರ್ ಶಾಲಿನಿ ನಾಲ್ವಾಡ್ ಅವರು ಐಕ್ಯಾಟ್ ಫೌಂಡೇಶನ್ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂಟರ್ನ್ಯಾಷನಲ್ ಕ್ರಿಟಿಕಲ್ ಕೇರ್ ಏರ್ ಟ್ರಾನ್ಸ್ಫರ್ ಟೀಮ್ ಐಕ್ಯಾಟ್ ಮೀನ್ಸ್ ಅಲ್ಲದೆ ಐಕ್ಯಾಟ್ ಏರ್ ಆಂಬ್ಯುಲೆನ್ಸ್ ಸರ್ವೀಸಸ್ ಸಂಸ್ಥೆಯ ಸ್ಥಾಪಕಿ ಮತ್ತು ನಿರ್ದೇಶಕಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಐಕ್ಯಾಟ್ ಮಾಲ್ಡೀವ್ಸ್ ಮೆಡಿಕಲ್ ಸರ್ವೀಸಸ್ ಸಂಸ್ಥೆಯ ಸ್ಥಾಪಕಿ ಹಾಗೂ ನಿರ್ದೇಶಕಿಯಾಗಿದ್ದಾರೆ. ತುರ್ತು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಪೆಮ್ ಎಜುಕೇಷನ್ ಸಂಸ್ಥೆಯ ಸ್ಥಾಪಕಿ ಹಾಗೂ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಮಾನ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ರೋಟರಿ ವಿಂಗ್ಸ್ ಸೊಸೈಟಿ ಆಫ್ ಇಂಡಿಯಾ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವೀಸಸ್ ಏಮ್ಸ್ ಸಮಿತಿಯ ಅಧ್ಯಕ್ಷೆ ಹಾಗೂ ಏವಿಯೇಷನ್ ಮೆಡಿಸಿನ್ ಸಲಹೆಗಾರರಾಗಿದ್ದಾರೆ. ಅವರು ಸಮಾಜ ಸೇವೆಯ ಭಾಗವಾಗಿ ಅವರು ಕೋವಿಡ್ ಇಂಡಿಯಾ ಕ್ಯಾಂಪೇನ್ನ ಸ್ಥಾಪಕಿಯಾಗಿ ಸ್ವಯಂ ಸೇವಕ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು HCG ಹಾಗೂ ಕರ್ನಾಟಕ ಸರ್ಕಾರದೊಂದಿಗೆ ಮಿಷನ್ ಕೋಪ್ ಅಭಿಯಾನದ ಕ್ಯಾಂಪೇನ್ ಹೆಡ್ ಆಗಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಂತಾರಾಷ್ಟ್ರೀಯ ಸಲಹಾ ಮಂಡಳಿಯ ಸದಸ್ಯರಾಗಿದ್ದು, ಗೌರವಾನ್ವಿತ ಶ್ರೀ ಅಶ್ವಿನ್ ಕುಮಾರ್ ಅವರ ಸಲಹಾ ಮಂಡಳಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಶಾಲಿನಿ ನಾಲ್ವಾಡ್ ಅವರ ಸೇವಾ ಮನೋಭಾವ, ನಾಯಕತ್ವ ಹಾಗೂ ನವೀನ ದೃಷ್ಟಿಕೋನವು ಆರೋಗ್ಯ ಮತ್ತು ತುರ್ತು ಸೇವೆಗಳ ಕ್ಷೇತ್ರದಲ್ಲಿ ಅನೇಕ ಜೀವಿಗಳನ್ನು ಉಳಿಸುವ ಪ್ರೇರಣೆಯಾಗಿದೆ. ಸಾವಿರಾರು ಜೀವಗಳನ್ನು ಉಳಿಸುವ ದೃಢ ಸಂಕಲ್ಪದೊಂದಿಗೆ ತುರ್ತು ವೈದ್ಯಕೀಯ ಸೇವೆಗಳನ್ನು ಸಮಾಜದ ಕೊನೆಯ ವ್ಯಕ್ತಿಯವರೆಗೂ ತಲುಪಿಸುವ ಮಹತ್ವದ ಕಾರ್ಯವನ್ನು ತಮ್ಮ ಜೀವನದಲ್ಲಿ ಸಮರ್ಪಿಸಿರುವ ಅವರು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೌರವಿಸಲ್ಪಟ್ಟಿದ್ದಾರೆ. ಅವರ ಪ್ರಶಸ್ತಿಗಳು ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿ, ಶರಣ ಸಂಗಮ ಪ್ರಶಸ್ತಿ, ಬೆಳವಾಡಿ ಮಲ್ಲಮ್ಮ ಪ್ರಶಸ್ತಿ, ಕಾಯಕ ಸೇವಾ ಧುರೀಣ ಪ್ರಶಸ್ತಿ, ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ 2000ಕ್ಕೂ ಹೆಚ್ಚು ಪೊಲೀಸರಿಗೆ CPR ಬಗ್ಗೆ ತರಬೇತಿ ನೀಡುವ ಮುಖಾಂತರ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಕಾಯಕ ಯೋಗಿ ಪ್ರಶಸ್ತಿ, ಉತ್ತಮ ಮಹಿಳಾ ಉದ್ಯಮಿ, ರಾಷ್ಟ್ರೀಯ ವ್ಯವಹಾರ ಶ್ರೇಷ್ಠತೆ ಮತ್ತು ಸಾಧಕರ ಪ್ರಶಸ್ತಿ. ಸದ್ಯದ ಸಾಮಾಜಿಕ ವ್ಯವಸ್ಥೆಗಳು ಕೇವಲ ಮನೆತನ, ನನ್ನದು, ನನ್ನವರು ಎಂಬ ವೈಯಕ್ತಿಕ ಹಿತಾಸಕ್ತಿಗಾಗಿ ಹವಣಿಸುತ್ತಿರುವ ಈ ಮನುಕುಲದ ನಡುವೆ ಡಾಕ್ಟರ್ ಶಾಲಿನಿ ನಾಲ್ವಾಡ್ ಅವರು ಹೊಸ ತಲೆಮಾರಿನ ಭಾರತದ ಯುವ ಸಮುದಾಯಕ್ಕೆ ಅತ್ಯಂತ ವಿಶೇಷ ಹಾಗೂ ಮಾದರಿಯಾಗಿದ್ದಾರೆ. ಮುಂದೆಯೂ ಕೂಡ ತಮ್ಮ ಸಾಮಾಜಿಕ ಸೇವಾ ಯಾತ್ರೆ ಮುಂದುವರಿಯಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಆಲ್ ದ ಬೆಸ್ಟ್ ಮ್ಯಾಮ್.
ಮುಖ್ಯ ಅತಿಥಿಗಳನ್ನು ಪರಿಚಯ ಮಾಡಿಕೊಟ್ಟಂತಹ ಡಾಕ್ಟರ್ ಭವ್ಯ DN ಸಂಯೋಜನಾಧಿಕಾರಿಗಳು, ಇವರಿಗೆ ತುಂಬ ಹೃದಯದ ವಂದನೆಗಳು. ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳ ಭಾಷಣ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಶಾಲಿನಿ ನಲ್ವಾಡ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ICAT ಆಂಬ್ಯುಲೆನ್ಸ್ ಸರ್ವಿಸಸ್, ಇವರನ್ನು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕೆಂದು ಕೋರುತ್ತೇವೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಸೇತು ಬಂದು ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿರುವ ದೇವರೂ ದೇವರಲ್ಲ, ತನ್ನ ತಾನಾರೆಂದು ತಿಳಿದರೆ ತನಗೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ. ಈ ನನ್ನ ಒಂದು ಬಸವಣ್ಣನವರ ವಚನದ ಮೂಲಕ ಈ ನನ್ನ 2 ಮಾತುಗಳನ್ನ ಹೇಳಕ್ಕೆ ಇಚ್ಛಿಸ್ತೀನಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ ಅಂಗವಾಗಿ ಮಹಿಳಾ ದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಶರಣಪ್ಪ ವಿ ಹಲಸೇರವರೇ, ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು, ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಪ್ರೊಫೆಸರ್ ನವೀನ್ ಕುಮಾರ್ ಅವರೇ, ಪ್ರೊಫೆಸರ್ ಎಂ ರಾಮನಾಥಂ ರಾಯ್ಡೂರವರೇ, ಭವ್ಯಾರವರೇ, ಎಲ್ಲ ಬೋಧಕ ವೃಂದದವರೇ, ವಿದ್ಯಾರ್ಥಿಗಳೇ, ಮಾಧ್ಯಮದವರೇ ಮತ್ತು ಎಲ್ಲ ಶರಣೆಯರೇ, ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ನನ್ನ ಇಲ್ಲಿ ಈ ಮಹಿಳಾ ದಿನಾಚರಣೆಯ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹದೇಶ್ ಅವರು ಮತ್ತು ರಾಮನಾಥಂ ನಾಯ್ಡೂರವರು ನಮಗಿಂತ ಚೆನ್ನಾಗಿ ಕನ್ನಡ ಮಾತಾಡಿ ನಮಗೆ ಒಂಥರ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೊಟ್ಬಿಟ್ಟಿದ್ದಾರೆ ಆಗಲೇ. ಸೊ ನಾನು ಎಷ್ಟೇ ಚೆನ್ನಾಗಿ ಮಾತಾಡಿದ್ರೂ ಸ್ವಲ್ಪ ಅಲ್ಲಿ ಒಂದು ನ್ಯೂನತೆ ಇರಬಹುದು ಅಂತ ಅನಿಸುತ್ತೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್ ದಟ್ ಹಿ ಕ್ಯಾನ್ ಸ್ಪೀಕ್ ಸಚ್ ಅನ್ ಎಕ್ಸಲೆಂಟ್ ಕನ್ನಡ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಭವ್ಯ ಫಾರ್ ಇಂಟ್ರಡ್ಯೂಸಿಂಗ್ ಮೀ ಆಸ್ ವೆಲ್. ಕನ್ನಡದಲ್ಲೇ ಮಾತಾಡ್ತೀನಿ. ನನ್ನೂರು ಮಂಡ್ಯದಲ್ಲಿ ನನ್ನ ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ನಾನಿಲ್ಲಿ ಮೈಸೂರು JSS ಮೆಡಿಕಲ್ ಕಾಲೇಜ್ನಲ್ಲೇ ನಾನು ನನ್ನ MBBS ಪದವಿಯನ್ನು ಪಡೆದು ಮುಂದೆ ನಂದೆಲ್ಲ ಏನು ಮುಂದಿನ ವ್ಯಾಸಂಗ ಇದೆ ಅಂದರೆ ಒಂದು ಫೆಲೋಶಿಪ್ಪು ಮತ್ತು ಅನೆಸ್ಥೀಸಿಯಾ, ಕ್ರಿಟಿಕಲ್ ಕೇರ್, ಏರೋಮೆಡಿಕಲ್ ಎಲ್ಲ ನಾನು ಇಂಗ್ಲೆಂಡ್ನಲ್ಲಿ ಓದಿದೆ. ಆ ಇಂಗ್ಲೆಂಡ್ನಲ್ಲಿ ಓದಬೇಕಿದ್ರೆ ನನ್ನಲ್ಲಿ ಪ್ರತಿಯೊಬ್ಬ ಜನತೆ ಅಂದರೆ ಒಬ್ಬ ಪ್ರೈಮ್ ಮಿನಿಸ್ಟರ್ಗಿಂದ ಅಂದರೆ ಒಬ್ಬ ಭಿಕ್ಷುಕನಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ವರೆಗೂ ಒಂದೇ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ದ ಸೇಮ್ ಟ್ರೀಟ್ಮೆಂಟ್ ಈಸ್ ಗಿವನ್ ಟು ಎವ್ರಿಬಡಿ. ಅಂದರೆ ಹೆಲ್ತ್ ಕೇರ್ನಲ್ಲಿ ಈಕ್ವಾಲಿಟಿ, ಗೌರ್ಮೆಂಟ್ ಫುಲ್ಲಿ ಫಂಡ್ಸ್ ದ ಹೆಲ್ತ್ ಕೇರ್ ಸಿಸ್ಟಮ್ ದೆ. ಅಂಥ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಯಾರೇ ಒಬ್ರಿಗೂ ಯಾವುದೇ ಒಂದು ಆಕ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ, ಇವತ್ತು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಪ್ರತಿ 4 ನಿಮಿಷಕ್ಕೊಂದು ಆಕ್ಸಿಡೆಂಟ್ ಆಗುತ್ತೆ, ಅಂದರೆ ಆಕ್ಸಿಡೆಂಟ್ ಡೆತ್ ಆಗುತ್ತೆ. ಅಂದರೆ 1,66,000 ಜನ ಪ್ರತಿ ವರ್ಷ ಈ ಆಕ್ಸಿಡೆಂಟ್ನಿಂದ ಪ್ರಾಣ ಬಿಡ್ತಾರೆ. ಅದು ಬರೀ ಆಕ್ಸಿಡೆಂಟ್ನಿಂದ ಪ್ರಾಣ ಬಿಟ್ಬಿಡಿ, ಅದರಲ್ಲಿ ಎಷ್ಟು ಜನಕ್ಕೆ ಲೈಫ್ ಲಾಂಗ್ ಡಿಸೆಬಿಲಿಟಿ ಆಗ್ತಾಯಿದೆ ಅಂತ ನಮ್ಗೆ ಇನ್ನೂ ಕೌಂಟ್ ಇಲ್ಲ. ಅದರದ್ದು ಒಂದು ಯಾವುದೇ ಥರ ಒಂದು ಸ್ಟಡಿ ಕೂಡ ಆಗಿಲ್ಲ, ಯಾಕಂದರೆ ತುಂಬ ಕಷ್ಟ ಅದನ್ನ ಫಾಲೋ ಅಪ್ ಮಾಡಿ ನೋಡೋದು. ಇದೇ ಒಂದು ಆಕ್ಸಿಡೆಂಟ್ಗಳಿಂದ 3% GDP ಲಾಸ್ ಆಗ್ತಾ ಇದೆ ನಮ್ಮ ದೇಶಕ್ಕೆ. ಅಂದರೆ ನೀವೇ ಯೋಚನೆ ಮಾಡ್ಬೋದು, ಆಲ್ಮೋಸ್ಟ್ 40,000 ಕೋಟಿಯಷ್ಟು ನಮ್ಮ ದೇಶಕ್ಕೆ ಲಾಸ್ ಆಗ್ತಾ ಇದೆ. ವೆನ್ ಸಂಬಡಿ ಡೈಸ್, ಅಬ್ದುಲ್ ಕಲಾಂನವ್ರು ಹೇಳ್ತಾರೆ, ಒಬ್ಬ ಮನುಷ್ಯ ಒಂದು ಪ್ರಾಣ ಕಳ್ಕೊಂಡ್ರೆ ಈಸ್ ಎಂಟೈರ್ ವರ್ಲ್ಡ್ ಡೈಸ್ ಅಂತ. ಅಂದರೆ ಅವನು ಏನು ಪ್ರಪಂಚ ಇರುತ್ತೆ ಅಷ್ಟು ವಿನಾಶ ಆಗಿಬಿಡುತ್ತೆ. ಅಂಥ ಸಮಯದಲ್ಲಿ ಇಲ್ಲಿ ನಮ್ಮ ರೋಡ್ಗಳಲ್ಲಿ ನೋಡ್ತೀವಿ. ನಾನೀಗ ತಾನೇ ಬೆಂಗಳೂರಿಂದ ಮೈಸೂರಿಗೆ ಬಂದೆ, ಮಂಡ್ಯಲ್ಲಿ ನಿಲ್ಲಿಸಿ. ರೋಡ್ ಎಷ್ಟು ಚೆನ್ನಾಗಾಗಿದೆ. ನಮ್ಮ ಮಾರ್ತ್ ಏನಿದೆ ಅಂದರೆ ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಏನಿದೆ, ಅವರು 22,500 ಕೋಟಿನ ಒಂದು ರೋಡಿಗೆ ಖರ್ಚು ಮಾಡಿದ್ರೆ ಅದೇ ರೋಡ್ನಲ್ಲಿ 25,000 ಕೋಟಿಯಷ್ಟು ಬೆಲೆ ಬಾಳುವ ಜೀವಗಳು ಇವತ್ತು ಹೋಗ್ತಾ ಇದೆ. ನಮ್ಮ ನಿತಿನ್ ಗಡ್ಕರಿ ಅವರು ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ತಾರೆ, ಅದರ ಬ್ರೆಸಿಲಿಯಾ ಅಗ್ರಿಮೆಂಟ್ ಅಂತ. ಯಾಕಂದರೆ ನಮಗೆ WHO ಇಂದ, ಯುನೈಟೆಡ್ ನೇಷನ್ಸಿಂದ ಭಾರಿ ಪ್ರೆಷರ್ ಇದೆ ಆಕ್ಸಿಡೆಂಟ್ ರೇಟ್ಗಳನ್ನ ಕಮ್ಮಿ ಮಾಡಬೇಕಂತ. ಕ್ಯಾನ್ಸರಿಂದ, ಹಾರ್ಟ್ ಡಿಸೀಸಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ, ಅದರಷ್ಟೇ ಜನ ಮತ್ತು ಯುವಕರು ಸಾಯ್ತಾ ಇದ್ದಾರೆ ನಮ್ಮದು ಇವತ್ತು ಆಕ್ಸಿಡೆಂಟ್ನಿಂದ. ಅಂಥ ಸಮಯದಲ್ಲಿ ಅವರು 4 ಅಂಶಗಳನ್ನ ಇಟ್ಕೊಂಡ್ರು: ಎಜುಕೇಷನ್, ಎನ್ಫೋರ್ಸ್ಮೆಂಟ್, ಎಮರ್ಜೆನ್ಸಿ ಮತ್ತು ಇಂಜಿನಿಯರಿಂಗ್. ಈ 4 ಅಂಶಗಳ ಮೂಲಕ ಬ್ರೆಸಿಲಿಯಾ ಅಗ್ರಿಮೆಂಟ್ನಲ್ಲಿ
2020ರಲ್ಲಿ ನಾವು ಎಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ, ಎವ್ರಿ 4 minutes 1 ಡೆತ್ ಏನಾಗ್ತಾ ಇದೆ, ಅದನ್ನು 50% ಇಳಿಸ್ತೀನಿ ಅಂತ. ಇಂಜಿನಿಯರಿಂಗ್ ಮೇಲೆ ತುಂಬಾ ಒಂದು ಫೋಕಸ್ ಕೊಟ್ಟರು. ಈಗ ನೋಡಬೇಕು ರೋಡ್ಗಳೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಮತ್ತು ಎನ್ಫೋರ್ಸ್ಮೆಂಟ್ ಮಾಡಿದ್ರು, ಅಂದರೆ ಲಾ ಮಾಡಿದ್ರು, ಮೋಟರ್ ಲಾ ಇಂಟ್ರಡ್ಯೂಸ್ ಮಾಡಿದ್ರು, ಬೆಲ್ಟ್ ಹಾಕೊಳ್ಬೇಕು ಅಂತ ಹೇಳಿದ್ರು, ಹೆಲ್ಮೆಟ್ ಹಾಕೊಬೇಕು ಅಂತ ಹೇಳಿದ್ರು. ರಾಹುಲ್ ನಮ್ಮದು ಡ್ರಾವಿಡ್ ಕ್ರಿಕೆಟರ್ಸ್ ಅಂತ ಮುಂದೆ ತಂದರು, ಎಲ್ಲ ಮಾಡಿದರು. ಪ್ಲಸ್ ಆಮೇಲೆ ಎಜುಕೇಷನ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಪೀಡಿಂಗ್ ಬಗ್ಗೆ ಅದು ಇದು ಎಜುಕೇಷನ್ನ ಕೊಟ್ಟರು. ಡೆತ್ ರೇಟ್ ಎಷ್ಟು ಕಡಿಮೆ ಆಯಿತು, ಬರೀ 0.5% ಅಷ್ಟೇ ಡೆತ್ ರೇಟ್ ಕಮ್ಮಿ ಆಯಿತು. ಯಾತಕ್ಕೆ? ಒನ್ ಆಫ್ ದ ಬಿಗ್ಗೆಸ್ಟ್ ವಾಸ್ ಎಮರ್ಜೆನ್ಸಿ. ಆ ಎಮರ್ಜೆನ್ಸಿ ಕೇರ್ ಏನಿದೆ ಅದ್ರ ಬಗ್ಗೆ ಯಾವುದೇ ಥರದ ಗಮನ ಕೊಡಲಿಲ್ಲ. ಅದು ಕೊಡದೇ ಇರೋ ಕಾರಣದಿಂದ ಎಷ್ಟು 50% ಡೆತ್ ರೇಟ್ ಏನು ಕಮ್ಮಿ ಆಗಬೇಕಿತ್ತು ಅದು ಕೇವಲ 0.5% ಕಡಿಮೆ ಆಯಿತು. ಅಂದರೆ ಇವತ್ತಿಗೂ ಜನ 2020ರಲ್ಲಿ ಎಷ್ಟು ಜಾಸ್ತಿ ಸಾಯ್ತಾ ಇದ್ರು ಅದಕ್ಕಿಂತ ಜಾಸ್ತಿ ಸಾಯ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಕಾರ್ಗಳು ತುಂಬ ಟೆಕ್ನಾಲಜಿ ಚೆನ್ನಾಗಿದೆ, ಸ್ಪೀಡ್ ಮಾಡೋಕ್ಕೆ ಲಿಮಿಟೇ ಇಲ್ಲ, ಒಳ್ಳೆ ರೋಡ್ಗಳು ಬಂದಿದೆ, ನಮ್ಮದು ವರ್ಲ್ಡ್ ಕ್ಲಾಸ್ ಈ ಹೈವೇಗಳಾಗ್ತಾ ಇದೆ. ಆದರೆ ಜನಕ್ಕೆ ಆ ರೋಡ್ಗಳಿಂದ ಆ ಸ್ಪೀಡಿಂಗಿಂದ ಆಗುವ ಅಪಘಾತಗಳೇನಿದೆ ಅದು ಇನ್ನೂ 10% ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಇಂಪ್ಯಾಕ್ಟ್ ಆಫ್ ದ ಇಂಜುರಿ ಈಸ್ ಮಚ್ ವರ್ಸ್ ದ್ಯಾನ್ ಬಿಫೋರ್. ಈ ಆಕ್ಸಿಡೆಂಟ್ನಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಅದು ಹೆಚ್ಚು ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಇಲ್ಲಿ ಬೇಕಾಗಿರೋದು 2, ಒಂದು ಸ್ಪೀಡ್ ಮತ್ತು ಒಂದು ಸ್ಕಿಲ್ ಸೆಟ್. ಇದಕ್ಕೋಸ್ಕರನೇ ಈ ಏರ್ ಆ್ಯಂಬುಲೆನ್ಸ್ ನಾವು ಇಂಡಿಯಾಕ್ಕೆ ತಂದಿದ್ದು, ಇದಕ್ಕೋಸ್ಕರನೇ ಏರ್ ಆ್ಯಂಬುಲೆನ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದು. ಯಾಕಂದರೆ ಒಂದು ಯಾವುದೇ ಅಪಘಾತ ಆದಾಗ ಒಂದು ಗೋಲ್ಡನ್ ಅವರ್ ಅಂತ ಕಾನ್ಸೆಪ್ಟ್ ಇರುತ್ತೆ. ಅಂದರೆ ಇಷ್ಟು ನಿಮಿಷದಲ್ಲಿ ಈ ಪೇಷಂಟ್ನ ವಿತಿನ್ 1 hour ಟ್ರೀಟ್ಮೆಂಟ್ ಕೊಟ್ಟು ಒಂದು ಟರ್ಷರಿ ಕೇರ್ ಸೆಂಟರ್ ಅಂದರೆ ದೊಡ್ಡ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಬೇಕಂತ. ಅದನ್ನು ಏನಾಗ್ತಾ ಇದೆ ಇವತ್ತು, ಈಗ ಮಳವಳ್ಳಿಯಲ್ಲಿ ಒಂದು ಆಕ್ಸಿಡೆಂಟ್ ಆದರೆ ಮಂಡ್ಯಕ್ಕೆ ಕರ್ಕೊಂಡೋಗಿ ಅಂತಾರೆ. ಫಸ್ಟು ಅಲ್ಲಿ ಮಳವಳ್ಳಿ ಹಾಸ್ಪಿಟ್ಲಿಂದ ಮಂಡ್ಯಕ್ಕೆ ಬರ್ತಾರೆ. ಮಂಡ್ಯಕ್ಕೆ ಬಂದಾಗ ಏನು ಹೇಳ್ತಾರೆ, ಇಲ್ಲಿ ನ್ಯೂರೋ ಸರ್ಜನ್ ಇಲ್ಲ, ಬೆಂಗಳೂರು ಕರ್ಕೊಂಡು. ಆ ಬೆಂಗಳೂರು ಕರ್ಕೊಬರೋ ಅಷ್ಟಕ್ಕೆ ನಿಮ್ಮಾನ್ಸ್ ಕರ್ಕೊಂಬರೋ ಅಷ್ಟೊತ್ತಿಗೆ ಒಂದು 5 ರಿಂದ 6 ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ಗೋಲ್ಡನ್ ಅವರ್ ಅಂತ ಏನು ಹೇಳ್ತೀವಿ, ಇದನ್ನು ನಮ್ಮ ವೆಸ್ಟರ್ನ್ ದೇಶಗಳೇನಿದೆ, ಅಮೆರಿಕ ಮತ್ತು ಇಂಗ್ಲೆಂಡ್, ಆಸ್ಟ್ರೇಲಿಯಾ ಅವರೆಲ್ಲ ಪ್ಲಾಟಿನಮ್ ಮಿನಿಟ್ಸಲ್ಲಿ ಮಾಡ್ತಾ ಇದ್ದಾರೆ. ನಾವು ಇನ್ನೂ ಗೋಲ್ಡನ್ ಅವರ್ನ ಮಡ್ ಅವರ್ ಥರ ಮಾಡ್ತಾ ಇದ್ದೀವಿ. ಮಡ್ ಅವರ್ ಅಂದ್ರೇನು, ಆ ಮನುಷ್ಯ ಸತ್ತು ಭೂಮಿಗೆ ಹೋಗ್ತಾ ಇದ್ದಾನೆ ಅಷ್ಟೇ. ಈ ಟೈಮಲ್ಲಿ ನಮಗೆ ಈ ಗೋಲ್ಡನ್ ಅವರ್ ಕಾನ್ಸೆಪ್ಟನ್ನ ನಾವು ಮಾಡಬೇಕಂದ್ರೆ ನಮ್ಮದು ಈ ಏರ್ ಆ್ಯಂಬುಲೆನ್ಸ್ ಮೂಲಕ ಒಂದೇ ಮಾಡೋಕ್ಕಾಗೋದು ಅಂತ ಸಾಕಷ್ಟು ಮೆಡಿಕಲ್ ಎವಿಡೆನ್ಸ್ಗಳು ಬೇರೆ ರಾಷ್ಟ್ರಗಳು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ದೇಶ ಏನಿದೆ, ಭಾರತ ದೇಶ ಸಿಕ್ಕಾಬಿಟ್ಟೆ ತುಂಬ ಟೊಪೊಲಾಜಿಕಲಿ ಅಂದರೆ ಇಟ್ಸ್ ಎ ವೆರಿ 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 ಬಿಗ್ ಜಾಗ್ರಫಿ. ನಮ್ಮದು ತುಂಬ ದೊಡ್ಡದಿದೆ. ಒಂದು ಆಸ್ಪತ್ರೆನ ಈಗ ನ್ಯೂರೋ ಸರ್ಜನ್ನ ನಾವು ಪ್ರತಿಯೊಂದು ಹಳ್ಳಿಗಳಲ್ಲೂ ಇಡೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಮೆಟ್ರೋಗಳಲ್ಲಿ ಏನಿರ್ತಾರೆ ಅಲ್ಲಷ್ಟೇ ಈ ಹಾಸ್ಪಿಟ್ಲ್ಗಳಿಗೆ ಪೇಷಂಟ್ಗಳನ್ನ ಕರ್ಕೊಂಬರ್ಬೇಕು, ಅದು ಡಿಲೇ ಆಗ್ತಾ ಇದೆ. ಸೊ ಈ 2017ರಲ್ಲಿ ಅಂದರೆ 2017ನಲ್ಲಿ ಐಕ್ಯಾಟ್ ಏರ್ ಆ್ಯಂಬುಲೆನ್ಸ್ ಸಂಸ್ಥೆನ ನಾನು ಇಂಗ್ಲೆಂಡಿಂದ ವಾಪಸ್ ಬಂದ ಮೇಲೆ ಇಲ್ಲಿ ಸ್ಥಾಪಿಸಲಾಯಿತು ಬೆಂಗಳೂರಿನಲ್ಲಿ. ಇವತ್ತು ನಮ್ಮದು ಬ್ಯಾಂಗ್ಳೂರಲ್ಲಿ, ಹೈದರಾಬಾದ್, ಬಾಂಬೆ, ಡೆಲ್ಲಿ, ಮಾಲ್ಡೀವ್ಸ್, ದುಬೈಯಲ್ಲಿ ನಮ್ಮದು ಈ ಸಂಸ್ಥೆಯ ಒಂದು ಬೇಸ್ಗಳು ಮತ್ತು ಆಫೀಸ್ಗಳಿದೆ. ಇದುವರೆಗೂ ನಾವು 2,500ಕ್ಕಿಂತ ಹೆಚ್ಚು ರೋಗಿಗಳನ್ನ ನಾವು ಕ್ರಿಟಿಕಲ್ ಕೇರ್ ಪೇಷಂಟ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಇದರಲ್ಲಿ ಒಂದು ನಾನು ಎಕ್ಸಾಂಪಲ್ ಕೊಡಬೇಕಂತ ಅಂದರೆ, ಒಬ್ಬರು 42 ವರ್ಷದವರು, ವೈಲ್ಡ್ ಲೈಫ್ ಡಾಕ್ಟರ್ ವಿನಯ್ ಅಂತ ಅವ್ರ ಹೆಸರು. ಇದು ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಇತ್ತು, ಅದಕ್ಕೆ ಅವ್ರ ಹೆಸರನ್ನ ನಾನು ತಗೊಬೋದು, ಯಾಕಂದರೆ ಪೇಷಂಟ್ ಕಾನ್ಫಿಡೆನ್ಸಿ ಬ್ರೀಚ್ ಮಾಡ್ತಾ ಇಲ್ಲ. ಅವರು ಶಿವಮೊಗ್ಗದಲ್ಲಿ ಒಂದು ಆನೆಗೆ, ವೈಲ್ಡ್ ಎಲಿಫೆಂಟ್ ಅದು 2 ಕಾಲೇಜ್ ಸ್ಟೂಡೆಂಟ್ಸ್ನ ಸಾಯಿಸಿರುತ್ತೆ. ಅಂಥ ಸಮಯದಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಅವ್ರಿಗೆ ಪ್ರೆಷರ್ ಬರುತ್ತೆ, ಆನೆ ಸ್ಪಾಟ್ ಆಗಿದೆ, ಹೋಗಿ ಅದಕ್ಕೆ ಕ್ಯಾಪ್ಚರ್ ಮಾಡಬೇಕಂತ. ಅವರು ನಾರ್ಮಲಿ ಏನಾಗುತ್ತೆ ಅಂದರೆ, ಈ ಆನೆ ಒಂದನ್ನ ಕ್ಯಾಪ್ಚರ್ ಮಾಡಬೇಕಂದ್ರೆ ಟ್ರ್ಯಾಂಕ್ವಿಲೈಸ್ ಮಾಡಿ ಇನ್ನೊಂದು ಆನೆ ಮೇಲೆ ಮಾಹುದ್ ಜೊತೆಗೆ ಹೋಗಬೇಕಾಗುತ್ತೆ. ಬಟ್ ಅವರಿಗೆ ಎಷ್ಟು ಪ್ರೆಷರ್ ಇತ್ತು ಅಂದರೆ ತಕ್ಷಣ ಅವ್ರು ಜೀಪ್ ತಗೊಂಡು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಇಲ್ಲೇ ಎಲ್ಲೋ ಇದೆ ಪೊದೆಯಲ್ಲಿ ಹಿಂದ್ಗಡೆ ಅಂತ ಹೇಳ್ತಾರೆ, ಕಾಡೊಳಗಡೆ, ಕಾಡಿನ ಮಧ್ಯ. ಹಂಗೆ ಅವ್ರಿಗೆ ಅವ್ರೇನು ಮಾಡ್ತಾರೆ, ಅವ್ರನ್ನ ಗನ್ನ ತೆಗೆದು ಲೋಡ್ ಮಾಡ್ಕೊತಾ ಇರ್ತಾರೆ, ಟ್ರ್ಯಾಂಕ್ವಿಲೈಸರ್ಸ್ನ, ಅಂದರೆ ಸೆಡೇಷನ್ ಕೊಡ್ತೀವಲ್ಲ ಅದಕ್ಕೆ ಮತ್ತು ಬರೋವಂಥ ಔಷಧಿಗಳನ್ನ ಲೋಡ್ ಮಾಡ್ಕೊತಾ ಇರ್ತಾರೆ. ಮಾಡ್ಕೊಬೇಕಾದ್ರೆ ಆ ಆನೆ ಅವ್ರಿಗೆ ಎದುರಿಗೆ ಪೊದೆ ಹಿಂದೆ ಇರುತ್ತೆ, ಅದೇ ಅವ್ರ ಕಣ್ಣಿಗೆ ಬಿದ್ದಿರಲ್ಲ. ತಕ್ಷಣ
ಅದೇನು ಮಾಡುತ್ತೆ, ಇವ್ರ ಕಡೆಗೆ ಚಾರ್ಜ್ ಮಾಡುತ್ತೆ. ಆ ಹುಡುಗರು ಏನಿದ್ರು ಜೊತೆಯಲ್ಲಿ ಅವ್ರ ಅಸಿಸ್ಟೆಂಟ್ಸು ಅವ್ರು ಓಡೋಗ್ಬಿಡ್ತಾರೆ. ಆ ಆನೆ ಬಂದು ಡಾಕ್ಟರ್ ವಿನಯ್ ಅವರ ಎದೆ ಮೇಲೆ ಕಾಲಿಡುತ್ತೆ. ಈ ಒಂದು ಆನೆ ಕಾಲನ್ನ ನಮ್ಮ ಎದೆ ಮೇಲೆ ಇಟ್ಟರೆ ಏನಾಗುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಅವ್ರ ಲಂಗ್ಸ್ ಏನಿದೆ, ಬ್ರಿಬ್ಸ್ ಏನಿದೆ, ಅವ್ರದ್ದು ಹಾರ್ಟ್ ಏನಿದೆ, ಪ್ರತಿಯೊಂದು ಕ್ರಶ್ ಆಗುತ್ತೆ. ಕ್ರಶ್ ಆದ ಸಮಯದಲ್ಲಿ ಅಲ್ಲಿ ಲೋಕಲಲ್ಲಿ ಶಿವಮೊಗ್ಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ನಮಗೊಂದು ಕಾಲ್ ಬರುತ್ತೆ, ಈ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಜೊತೆಗೆ ಅವ್ರ ಫ್ಯಾಮಿಲಿ ಕಡೆಯಿಂದ, ಈ ಕಡೆ ಮಣಿಪಾಲ್ ಹಾಸ್ಪಿಟ್ಲ್ ರಿಸೀವಿಂಗ್ ಹಾಸ್ಪಿಟ್ಲ್ ಕಡೆಯಿಂದ ಇವ್ರನ್ನ ಕರ್ಕೊಂಬರ್ಬೇಕು ಅಂತ. ಅವ್ರನ್ನ ಮೂವ್ ಮಾಡಿದ್ರೆ ಅವ್ರ ಲಂಗ್ಸು ಇನ್ನು ತಡ್ಕೊಳುತ್ತಾ, ಅವ್ರ ಬಾಡಿ ಒಳಗಡೆ ಎಷ್ಟು ಇಂಜುರಿ ಆಗಿದೆ, ಬ್ಲೀಡಿಂಗಿಂದನೇ ಸತ್ತೋಗ್ತಾರ, ನಮಗೊಂದು ಐಡಿಯಾ ಇರಲ್ಲ. ಅಂಥ ಸಮಯದಲ್ಲಿ ಒಂದು ಲಂಗ್ ಬೈಪಾಸ್ ಮಾಡ್ತೀವಿ. ಅಂದರೆ ಬೆಂಗಳೂರಿಂದ ಹೋಗಿ ನಾವು ಇನ್ನೊಂದು ಲಂಗ್ಸ್ನ ಅವ್ರ ಬಾಡಿ ಹೊರಗಡೆಯಿಂದ ಕ್ರಿಯೇಟ್ ಮಾಡ್ತೀವಿ. ಕ್ರಿಯೇಟ್ ಮಾಡಿ ಆ ಲಂಗ್ಸ್ನ ಫಂಕ್ಷನ್ನ ಟೇಕ್ ಓವರ್ ಮಾಡಿ ಆ ಲಂಗ್ಸಿಗೆ ಫುಲ್ ರೆಸ್ಟ್ ಕೊಟ್ಟು ಅವ್ರನ್ನ ಈ ಬೈಪಾಸ್ ಮೂಲಕ, ಲಂಗ್ ಬೈಪಾಸ್ ಅಂತ ಹೇಳ್ತೀವಿ, ಎಕ್ಮೋ ಅಂತ, ಅದ್ರ ಮೂಲಕ ಕೇವಲ 230 ನಿಮಿಷದಲ್ಲಿ ಶಿವಮೊಗ್ಗದಿಂದ ಮಣಿಪಾಲ್ ಹಾಸ್ಪಿಟ್ಲಿಗೆ 5 ಡಿಸ್ಟ್ರಿಕ್ಟ್ ಗ್ರೀನ್ ಕಾರಿಡಾರ್ ಮೂಲಕ ಅವ್ರನ್ನ ಕರ್ಕೊಂಡು ಬಂದು ಕೇವಲ 52 ದಿವಸಗಳಲ್ಲಿ ಅವರು ಹಾಸ್ಪಿಟ್ಲಿಂದ ನಡ್ಕೊಂಡು ಮನೆಗೆ ಹೋಗಿ ಅದೇ ಆನೆನ ಅಪ್ಕೊಳ್ತಾರೆ. ಇದು ನಾವು ಮಾಡೋ ಒಂದು ಕಾರ್ಯದ ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಇದೇ ಅಲ್ಲದೆ ಮಧ್ಯಪ್ರದೇಶದಲ್ಲಿ ಈ ಸೇವೆನ ನಾವು ಒಂದು ಉಚಿತ ಸೇವೆಯಾಗಿ ಮಾಡಿದ್ದೀವಿ. ಅಂದರೆ ಮಧ್ಯಪ್ರದೇಶದಲ್ಲಿರುವ ಪ್ರತಿಯೊಬ್ಬ ನಾಗರಿಕರಿಗೂ ಈ ಏರ್ ಆಂಬ್ಯುಲೆನ್ಸ್ ಸೇವೆ ಏನಿದೆ ಅದು ಉಚಿತ. ಅದು ಆಕ್ಸಿಡೆಂಟ್ ಆಗಿರ್ಬೋದು, ರಕ್ತಸ್ರಾವ ಆಗ್ತಿರೋ ಮಹಿಳೆ ಇರ್ಬೋದು, ಈ ಹುಟ್ಟಿರೋ ಮಗು ಇರ್ಬೋದು, ಅಥವಾ ಒಬ್ಬ ಟ್ರ್ಯಾಕ್ಟರ್ ಹರಿದಿರೋ ರೈತ ಇರ್ಬೋದು, ಅಥವಾ ಒಬ್ಬ ಗೂಂಡ ಶೂಟ್ ಮಾಡಿರೋ ಒಬ್ಬ ಪೊಲೀಸ್ ಮ್ಯಾನ್ ಇರ್ಬೋದು, ಪ್ರತಿಯೊಬ್ಬರಿಗೂ ಈ ಸೇವೆನ ಉಚಿತವಾಗಿ ಹೆಲಿಕಾಪ್ಟರ್ಗಳ ಮೂಲಕ ಮತ್ತು ವಿಮಾನದ ಮೂಲಕ ಈ ಸೇವೆನ ಮಾಡಿದ್ವಿ. ಅಂದರೆ ಒಬ್ಬರು ಫಾರ್ ಎಕ್ಸಾಂಪಲ್ ಲೈಕ್ ಅವರುಗಳು ಅವ್ರ ಜೀವನದಲ್ಲಿ ಕಾರಲ್ಲಿ ಕೂತಿರಲ್ಲ, ಅಂಥವನ್ನು ನಾವು ಹೆಲಿಕಾಪ್ಟರ್ ಮೂಲಕ ಹೈಲಿ ಟ್ರೈನ್ ಟೀಮ್ಗಳ ಜೊತೆಗೆ ಈ ಪೇಷಂಟ್ಗಳನ್ನ ಟ್ರಾನ್ಸ್ಫರ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದೀವಿ. ಇಂಥ ಸಾವಿರಾರು ಎಕ್ಸಾಂಪಲ್ಗಳನ್ನ ನಾನು ಹೇಳ್ಕೊಂತ ಹೋಗ್ಬೋದು, ಇವತ್ತು ದಿವಸ ಎಲ್ಲ ಹೇಳ್ಬೋದು. ಇದ್ರ ಜೊತೆಗೆ ನಮ್ಮದು ಐಕ್ಯಾಟ್ ಫೌಂಡೇಶನ್ ಅಂತ ಇದೆ, ಅದು ಫಿಲಾಂಥ್ರಫಿಕ್, ಅಂದರೆ ಅದರದ್ದು ಬರೀ ಅಂದರೆ ಇಟ್ಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, NGO ಅದು. ಅದ್ರ ಮೂಲಕ ಇವತ್ತು 55,000 ಜನಗಳಿಗೆ ಒಂದು CPR ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ನ ಉಚಿತವಾಗಿ ಕೊಟ್ಟಿದ್ದೀವಿ. ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದನ್ನು 55,000 ಜನಕ್ಕೆ ಕೊಟ್ಟು ಡಾಕ್ಟರ್ ಭವ್ಯ ಅವ್ರು ಹೇಳ್ದಂಗೆ 2 ವಿಶ್ವ ದಾಖಲೆಗಳನ್ನ ನಿರ್ಮಿಸಿದ್ದೀವಿ. ಅಷ್ಟೇ ಅಲ್ಲದೆ KR ಹಾಸ್ಪಿಟ್ಲಲ್ಲಿ ಒಂದು ಕೋವಿಡ್ ಟೈಮಲ್ಲಿ ಪ್ಲಾಸ್ಮಾ ಥೆರಪಿ ಬೇಕಂದಾಗ ಈ ಮಂಡ್ಯದಲ್ಲಿತ್ತು, ಆದರೆ ಮೈಸೂರಿನಲ್ಲಿರಲಿಲ್ಲ ಈ ಪ್ಲಾಸ್ಮಾ ಫೆರಸಿಸ್ ಮಿಷನ್ನು. ಆ ಮಷಿನ್ನ ನಾವು 23 ಲಕ್ಷದನ್ನ ವಿ ಗೇವ್ ದಟ್ ಆ್ಯಸ್ ಅ ಡೊನೇಷನ್ ಟು KR ಹಾಸ್ಪಿಟಲ್. ಸೊ ಮೈಸೂರಿಗೂ ಕೂಡ ನಾವು ಸುಮಾರು ಕೆಲಸನ ಮಾಡ್ಕೊಳ್ತಾ ಬಂದಿದ್ದೀವಿ. ಈಗ ಮಹಿಳೆಯರು ಮತ್ತು ಉದ್ಯಮಿ ಬಗ್ಗೆ ಒಂದೆರಡು ಮಾತಾಡಬೇಕಂತ ಹೇಳಿದ್ರೆ, ನಂದೊಂದು ಸ್ವರಚಿತ, ಇಲ್ಲೆಲ್ಲ ತುಂಬ ಮೇಧಾವಿಗಳಿದ್ದೀರಾ, ನಿಮ್ಮಷ್ಟು ನಾನು ಕನ್ನಡದಲ್ಲಿ ಇಲ್ಲ, ಬಟ್ ನಾನು ಮುಗಿಸ್ತಾ ನಂದೊಂದು ಪದ್ಯನ ಓದ್ತೀನಿ. ಅದರಲ್ಲಿ ಎಲ್ಲ ಥರದ ಸಾರಾಂಶ ಇದೆ. ಯಾವ ರೀತಿ ಮಹಿಳೆಗೆ ಮನೆಯಲ್ಲಿ ಕಷ್ಟ ಇದೆ. ಐ ಸೀನ್ ಮೈ ಮದರ್. ಅವರು ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಂದೆಗೆ 7 ಜನ ಅಕ್ಕ ತಂಗಿರೋ ಅಣ್ಣ ತಮ್ಮದಿರು, ಅಂದರೆ ದೇ ಆರ್ 7 brothers and sisters. ಮೈ ಮದರ್ ವಾಸ್ ದ ಫಸ್ಟ್ ಡಾಟರ್ ಇನ್ ಲಾ. ಅವರು ಬ್ಯಾಂಗ್ಳೂರು ಮಹಾರಾಣಿಸಲ್ಲಿ ಓದ್ತಾ ಇದ್ರು. ನಮ್ಮ ಚಿಕ್ಕಮೂಲ್ಗೂಡು ಅಂತ ನಮ್ಮದು ಗ್ರಾಮ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಆ ಚಿಕ್ಕಮೂಲ್ಗೂಡಿಗೆ ಮದುವೆ ಆಗಿ ನಮ್ಮ ತಂದೆನ ಮದುವೆ ಆಗಿ ಬರ್ತಾರೆ. ಮದುವೆ ಆಗಿ ಬಂದಾಗ ಹರ್ ಫಾದರ್ ವಾಸ್ ಅ ಟಾಪ್ ರ್ಯಾಂಕಿಂಗ್ ಪೊಲೀಸ್ ಆಫೀಸರ್, ಬಟ್ ಇಲ್ಲಿ ಈ ಜಮೀನ್ದಾರ್ ಕುಟುಂಬ ಅಂತ ಮದುವೆ ಮಾಡಿಕೊಡ್ತಾರೆ. ನಮ್ಮ ತಂದೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಬಂದಾಗ ಅವರು ಅಷ್ಟು ಜನ, ಅವರ ಮೈದಂದಿರಿದ್ದಾರೆ, ಅವರ ನಾದ್ನೀರಿದ್ದಾರೆ, ಅಷ್ಟು ಜನಕ್ಕೆ ಮದುವೆ ಮಾಡಿ, ಅವ್ರ ಮಕ್ಕಳು ಬಾಣಂತನ ಮಾಡಿ, ಅವರ ಅತ್ತೆ ಮಾವನ ಸೇವೆ ಮಾಡಿ, ಪ್ರತಿಯೊಬ್ಬ ರೋಡಲ್ಲಿ ಹೋಗ್ತಾ ಇರೋ ಹುಡುಗನೂ ಕೂಡ ಒಳಗೆ ಕರೀತಾರೆ. ಊಟ ಮಾಡಿದ್ಯಪ್ಪ, ಎಲ್ಲಿಂದ ಬಂದೆ, ಬೆಸಗರಳ್ಳಿಯಿಂದ ಬಂದೆ, ಯಾಕೆ ಬಂದಿದ್ಯಾ ಮಂಡ್ಯಲ್ಲಿ, ಟ್ಯೂಷನ್ಗೆ ಬಂದಿದ್ದೀನಿ, ಊಟ ಮಾಡಿದ್ದೆ, ಇಲ್ಲ ಬಾ ಒಳಗೆ. ನಾನು ನಮ್ಮ ತಾಯಿಗೆ ಹೇಳ್ತೀನಿ, ಎಷ್ಟು ಯಾರು ಕಳ್ಳರು ಕರಿತೀರ ಒಂದು ದಿವಸ ಮನೆಯೊಳಗೆ ಅಂತ. ಅಷ್ಟು ಅವರು ಮುಗ್ಧ ಸ್ವಭಾವ, ತುಂಬ ಕರ್ಮಯೋಗಿ, ಅಂದರೆ 24 ಗಂಟೆ ದಾಸೋಹ, ಕಾಯಕ, ಇದ್ರ ಮೇಲೆ ಅವ್ರದ್ದು ಏನು ಒಂದು ಜೀವನ ಇದೆ ಅದನ್ನ ನಡ್ಸ್ಕೊಂಡು ಬಂದಿದ್ದಾರೆ.
ಅವ್ರದ್ದು ಒಂದು ಆ ತತ್ವನ ನೋಡಿ ನಾವು ನಮ್ಮ ಜೀವನದಲ್ಲಿ ಅದೇ ಥರ ಬಾಳಬೇಕು ಅಂತ ಬಾಳ್ತಿದ್ವಿ. ಅಂದರೆ ನಮ್ಮ ತಾಯಿಗೆ ಏನು ಮನೆಯಲ್ಲಿ ಅಷ್ಟು ದೊಡ್ಡ ಕುಟುಂಬದ ಜವಾಬ್ದಾರಿ ಇತ್ತು, ಅದನ್ನು ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಒಂದೊಂದು ಕ್ಷಣ ರೆಸ್ಟ್ ಮಾಡದೆ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ಇವತ್ತು ಒಂದು ಹೆಣ್ಮಗಳಿಗೆ ಆ ಜವಾಬ್ದಾರಿ ಎಷ್ಟಿದೆ ಅಷ್ಟೇ ಜವಾಬ್ದಾರಿ ನಮಗೆ ಹೊರಗಡೆನೂ ಇದೆ. ಅಂದರೆ ಈಗ ನಾವೆಲ್ಲರೂ ವಿದ್ಯಾಭ್ಯಾಸ ಮಾಡಿದ್ದೀವಿ, ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ನಾನು ಒಂದು ಕೆಲ್ಸಕ್ಕೆ ಹೋದಾಗ ನನ್ನ ತಾಯಿ ಅನ್ನೋದನ್ನ ಮರೆತು ಅಲ್ಲಿ ಹೋಗ್ಬಿಟ್ಟು ನಾನು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ನನ್ನ ತಾಯಿ ನನ್ನ ಒಬ್ಬಳು ಮಗಳು ಅನ್ನೋದನ್ನ ಮರೆತು ಅಲ್ಲಿ ಹೊರಗಡೆ ಹೋಗಿ ನಮ್ಮದು ಮರ್ತುಬಿಟ್ಟೆಪ್ಪ, ಏನಾದ್ರು ಮಾಡ್ಕೊಳ್ಳಿ, ಯಾರಿಗೂ ಹುಷಾರಿಲ್ಲದೆ ನನಗೇನಾಗಬೇಕು, ನನ್ನ ಕೆಲಸ ನಾನು ಮಾಡ್ತೀನಿ, ಮನೇಲಿ ಯಾರು ನೋಡ್ಕೊತಾರೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಒಬ್ಬಳು ಹೆಣ್ಮಗಳಿಗೆ ಮನೇಲಿ ಎಷ್ಟು ಜವಾಬ್ದಾರಿ ಇರುತ್ತೆ ಅಷ್ಟು ಜವಾಬ್ದಾರಿ ನಮಗೆ ಹೊರಗಡೆನೇ ಇರುತ್ತೆ. ನಾನು ಒಬ್ಬಳು ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ, ಇವತ್ತು ನಾನು ಕೆಲಸ ಅರ್ಧಂಬರ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ. ಸೊ ಇವತ್ತಿನ ಹೆಣ್ಮಕ್ಳು ಏನಾಗ್ತಾ ಇದೆ, ಈ ಎರಡೂ ಜವಾಬ್ದಾರಿನ ತುಂಬ ಅತ್ಯಂತ ಅಚ್ಚುಕಟ್ಟಾಗಿ ಮಾಡೋಕ್ಕೆ ತುಂಬ ಹೋರಾಟ ಪಡ್ತಾ ಇದ್ದಾರೆ. ಅಂಥ ಒಂದು ಹೋರಾಟದಲ್ಲಿ ಇದು ಒಂದು ಅವೈಜ್ಞಾನಿಕ ಹೋರಾಟ ಆಗಿಬಿಡುತ್ತೆ. ಅಲ್ಲೂ ಕಷ್ಟಪಟ್ಟು ಇಲ್ಲೂ ಕಷ್ಟಪಟ್ಟು ಯಾವುದೇ ಒಂದು ಫೋಕಸ್ ಮಾಡಿ ಒಂದು ದಾರಿಲಿ ಮುಂದೆ ಹೋಗೋಕ್ಕೆ ತುಂಬ ಚಾಲೆಂಜಿಂಗ್ ಆಗಿದೆ. ಅಂದರೆ ನಮ್ಮ ತಾಯಿ ಮಾಡಿದ ಜವಾಬ್ದಾರಿ, ಇವತ್ತು ನಾನು ಒಂದು ಡಾಕ್ಟರ್ ಆಗಿರೋ ಜವಾಬ್ದಾರಿ, ನೀವು ಒಂದು ಬೋಧಕರಾಗಿರೋ ಜವಾಬ್ದಾರಿ ಇರ್ಬೋದು, ಯಾವುದೇ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ಬೋದು, ಈ ಜವಾಬ್ದಾರಿನ ನಾವು ಅತ್ಯಂತ ಅಚ್ಚುಕಟ್ಟಾಗಿ ಮಾಡೋದಕ್ಕೋಸ್ಕರ ತುಂಬ ಹೋರಾಡ್ತೀವಿ. ಆ ಹೋರಾಟದಲ್ಲಿ ಏನಾಗುತ್ತೆ, ನಮಗೆ ಮೇಲೆ ಬೆಳಿಬೇಕಾಗಿರೋ ಒಂದು ಶಕ್ತಿ ಏನಿದೆ ಅದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ. ಇದರಿಂದ ಈ ಹೆಣ್ಮಕ್ಳು ಈಗ ನಮ್ಮ ಇಂಡಿಯಾದಲ್ಲೇ ನೋಡಿ ಅಥವಾ US ಅಲ್ಲೇ ನೋಡಿ ಅಥವಾ ಪ್ರಪಂಚದಲ್ಲಿ ಎಲ್ಲೇ ನೋಡಿ, ಕೇವಲ 9% ಹೆಣ್ಮಕ್ಳು ಅಷ್ಟೇ ಒಂದು ಕಂಪ್ನಿಗಳ CEO ಆಗಿದ್ದಾರೆ. ಕೇವಲ 15% ಅಷ್ಟೇ ಈ ನಮ್ಮದು ಪಾರ್ಲಿಮೆಂಟೇರಿಯನ್ಸ್ ಇದ್ದಾರೆ, ಹೊರಗಡೆ ದೇಶದಲ್ಲೇ ಇರ್ಬೋದು, ಇಂಡಿಯಾದಲ್ಲೇ ಇರ್ಬೋದು. ಆದರೆ ಇವತ್ತು ನಮ್ಮ ಭಾರತಕ್ಕೆ 33% ರಿಸರ್ವೇಷನ್ ಬರ್ತಾ ಇದೆ. ಇವತ್ತು ನಾವು ಹೆಣ್ಮಕ್ಳಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಎಜುಕೇಷನ್ ಕೊಟ್ಕೊಳ್ತಾ ಹೋಗ್ತಾ ಇದ್ದೀವಿ. ಅಂದರೆ ವಿ ಆರ್ ಕ್ರಿಯೇಟಿಂಗ್ ಅ ಲಾಟ್ ಆಫ್ ವರ್ಕ್ ಫೋರ್ಸ್. ಆದರೆ ಇವತ್ತಿಗೆ ನಾವು ಏನು ಬೇಕಾಗಿದೆ ಅಂದರೆ ಒಂದು ಲೀಡರ್ಶಿಪ್ ಕ್ರಿಯೇಟ್ ಮಾಡೋ ಒಂದು ಅವಶ್ಯಕತೆ ಇದೆ. ಯಾತಕ್ಕೆ ಅಂದರೆ ಇವು 33% ರಿಸರ್ವೇಷನ್ ಬಂದು ನಮ್ಮ ಹೆಣ್ಮಕ್ಳೆಲ್ಲ ಅಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು MP ಗಳಾಗಿ ಅಥವಾ ಇಲ್ಲಿ ಅಸೆಂಬ್ಲಿಯಲ್ಲಿ MLAಗಳ ಕೂತ್ಕೊಂಡ ಸಮಯದಲ್ಲಿ ಏನಾಗುತ್ತೆ, ದೇ ವಿಲ್ ಜಸ್ಟ್ ಬಿಕಮ್ ಎ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ಮ್ಯಾನ್. ಅಂದರೆ ಅವ್ರ ಹಿಂದೆ ಇರೋ ಒಬ್ಬ ಗಂಡಸು, ಅವ್ರ ಗಂಡನೋ ತಂದೆನೋ ಮಗನೋ ಅಳಿಯನೋ ಒಬ್ಬ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಈಗ ಏನಿದೆ ಒಂದು ಸರ್ಕಾರದ ನಡೀತಾ ಇದೆ ಅದು ಇನ್ನೂ ಅಲ್ಗಾಡುತ್ತೆ ಇಫ್ ಯು ಡೋಂಟ್ ಮೇಕ್ ಇಟ್ ಹ್ಯಾಪನ್ ಪ್ರಾಪರ್ಲಿ. ಈ ಹೆಣ್ಣುಮಕ್ಕಳನ್ನ ನಾವು ಅಂದರೆ ಒಂದು ಲೀಡರ್ಗಳಾಗಿ ಏನು ಕ್ರಿಯೇಟ್ ಮಾಡಬೇಕೋ ಆ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಇದೆ. ಜೊತೆಗೆ ನಾವುಗಳು ಕೂಡ ನಮ್ಮ ಅಕ್ಕ ತಂಗಿರ್ಗಿರ್ಬೋದು, ಪಕ್ಕದ ಮನೆಯವ್ರಿಗಿರ್ಬೋದು, ನಮ್ಮ ಗೊತ್ತಿರೋರ್ಗಿರ್ಬೋದು, ನಮ್ಮ ಹೆಣ್ಮಕ್ಳಿಗಿರ್ಬೋದು, ಅವರಿಗೆ ಪ್ರತಿಯೊಬ್ಬರಿಗೂ ಇದೊಂದು ಲೀಡರ್ಶಿಪ್ ಅಂತ ಏನಿದೆ, ಈ ಲೀಡ್ ಮಾಡೋವಂಥ ಪವರ್ನ ಜೊತೆಗೆ ಎಜುಕೇಷನ್ನ ನಾವು ಮಾಡಿಕೊಡ್ಬೇಕಾಗುತ್ತೆ. ಇವತ್ತು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ ಬಹಳ ಪ್ರೋಗ್ರೆಷನ್ ಮಾಡಿದೆ. ನಾವೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನಂದು ಸೆಕ್ರೆಟ್ರಿ ಸುಮತಿ ಅಂತ ಇದ್ದಾಳೆ, ಅವಳು ಚಿತ್ರದುರ್ಗದ ಹುಡುಗಿಯವಳು. ಅಲ್ಲಿ ಮಠದೊಂದು ಕಾರ್ಯಕ್ರಮ ಇತ್ತು, ಅಲ್ಲಿಗೆ ನನ್ನ ಇನ್ವೈಟ್ ಮಾಡಿದ್ರು. ಅಲ್ಲಿ ಫಂಕ್ಷನಿಗೆ ಹೋಗಿದ್ದೆ. ಆ ಫಂಕ್ಷನ್ಗೆ ಹೋದಾಗ ಅಲ್ಲಿ ಒಬ್ಬರು ಕಾಲೇಜ್ ಲೆಕ್ಚರರ್ ಒಬ್ಬರು ಕೋಆರ್ಡಿನೇಟ್ ಮಾಡ್ತಾಯಿದ್ರು ನಾನು ಬರೋದು ಹೋಗೋದೆಲ್ಲ. ಅದಾದಮೇಲೆ ಅವ್ರಿಗೆ ಫೋನ್ ಬಂತು ನನಗೆ ಆಫೀಸಲ್ಲಿದ್ದಾಗ, ಮೇಡಮ್ ನಂದು ಮಗಳೊಬ್ಳಿದ್ದಾಳೆ, ಅವಳಿಗೆ ಒಂದು ಸ್ವಲ್ಪ ಕೆಲಸ ಕೊಡ್ತೀರಾ ಅಂತ, ಕಳಿಸ್ಕೊಡಿ ಅಂತಂದೆ. ಐ ಥಾಟ್ ಶಿ ಮಸ್ಟ್ ಬಿ ಎ ವೆರಿ ಮೆಚ್ಯೂರ್ ಪರ್ಸನ್ ಟು ವರ್ಕ್ ಇನ್ ಏರ್ ಆ್ಯಂಬುಲೆನ್ಸ್. ಯು ನೀಡ್ ಎ ಲಾಟ್ ಆಫ್ ನಾಲೆಡ್ಜ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಇದು ಕಳಿಸಿ ಅಂತಂದೆ. ಯಾರು ಬಂತು? ಒಂದು ಸಣ್ಣ ಹುಡುಗಿ ಬಂದು, ಏನು ಓದ್ತಾ ಇದೆಯಾ ಅಂದರೆ BSc ಫೇಲ್ ಮೇಡಮ್ ಅಂದ್ಲು. BSc ಫೇಲಾ? ನಾನು ಏನಪ್ಪ ಕೆಲಸ ಕೊಡಲಿ ಇವಳಿಗೆ? ನಮ್ಮದೆಲ್ಲ ವೆರಿ ಹೈಲಿ ಇಂಟೆನ್ಸ್ ಜಾಬ್ ನಮ್ಮದು. ಒಂದು ಟ್ರಾನ್ಸ್ಫರ್ ಆಗಬೇಕಂದ್ರೆ ಅಟ್ಲೀಸ್ಟ್ 10 ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ ಆಗ್ತಾರೆ. ಗ್ರೌಂಡ್ ಆ್ಯಂಬುಲೆನ್ಸಿಂದ ಹಿಡಿದು CRPF ಪೊಲೀಸಿಂದ ಹಿಡಿದು ರಿಸೀವಿಂಗ್ ಹಾಸ್ಪಿಟಲ್, ರೆಫರಿಂಗ್ ಹಾಸ್ಪಿಟಲ್, ATC, ADC, ಒಂದು ವೆರಿ ಕಾಂಪ್ಲಿಕೇಟೆಡ್ ಸಿಸ್ಟಮು. ಯಾಕಂದರೆ ನಾವು ಇಂಟಿಗ್ರೇಟ್ ಮಾಡ್ತಿರೋದು ಮೆಡಿಸನ್ ಮತ್ತು ಜೊತೆಗೆ ಏವಿಯೇಷನ್. ಬೋತ್ ಮೆಡಿಸನ್, ಕ್ರಿಟಿಕಲ್ ಕೇರ್ ಮೆಡಿಸನ್, ಏವಿಯೇಷನ್ ಆರ್ ಹೈಲಿ ಸೆನ್ಸಿಟಿವ್ ಫೀಲ್ಡ್. ಇದರಲ್ಲೂ ಒಂದು ತಪ್ಪಿದ್ರೂ, ಒಂದು ಲಿಂಕ್ ತಪ್ಪಿದ್ರೂ ಎವ್ರಿಥಿಂಗ್ ವಿಲ್ ಫಾಲ್ ಅಪಾರ್ಟ್. ಒಬ್ಬ ಜೀವಕ್ಕೂ ತೊಂದರೆ ಇದೆ, ಒಂದು ಪ್ಲೇನ್ಗೂ ತೊಂದರೆ ಇದೆ, ಏನಾದ್ರು ಒಂದು ಮಿಸ್ ಆದರೆ. ಇಂಥದ್ರಲ್ಲಿ ಈ ಹುಡುಗಿಗೆ ಏನು ಕೊಡಲಿ ನಾನು ಕೆಲಸ ಅಂತ ಯೋಚಿಸ್ತಾ ಇದ್ದೆ.
ಬಟ್ ಅವಳಲ್ಲಿ ಒಂದು ಛಲ ಇತ್ತು. ಶಿ ಲುಕ್ ಲೈಕ್ ದಟ್ ಸಮ್ ಕೈಂಡ್ ಆಫ್ ಅ ಮೋಟಿವೇಶನ್ ಇದು. ಇಷ್ಟು ಒಂದು ಏರ್ ಆ್ಯಂಬುಲೆನ್ಸ್ ಕಂಪ್ನಿಗೆ BSc ಫೇಲ್ ಆಗಿ ಒಂದು Tier 2 ಸಿಟಿಯಿಂದ ಬಂದು ಕೆಲಸ ಕೇಳಿ ನಾನು ಕೆಲಸ ಮಾಡ್ತೀನಿ ಅನ್ಬೇಕಾದ್ರೆ ಅವಳಿಗೆ ಏನೋ ಒಂದು ಧೈರ್ಯ ಇದೆ ಅಂತ ಅವಳಿಗೆ ಕೆಲಸ ಕೊಟ್ಟೆ. ಅವಳು ಇವತ್ತು BScನ ಪಾಸ್ ಮಾಡಿದ್ಲು. ನಿಮ್ಮ ಮುಕ್ತ ವಿಶ್ವವಿದ್ಯಾನಿಲಯದಲ್ಲೇ HR ಮಾಡಿದ್ಲು. HR ಇನ್ MBA ಅಂದರೆ MBA ಮಾಡಿದ್ದಾಳೆ HR ಅದನ್ನು ಮಾಡಿ ಶಿ ಈಸ್ ಹೆಡ್ಡಿಂಗ್ ಅವರ್ HR ಡಿಪಾರ್ಟ್ಮೆಂಟ್ ಟುಡೇ. ಸೊ ಆಲ್ ದಟ್ ಕ್ರೆಡಿಟ್ ಗೋಸ್ ಟು ದಿಸ್ ಯೂನಿವರ್ಸಿಟಿ. ಬೆಳಿಗ್ಗೆ VC ಅವರ ಚೇಂಬರ್ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು ಅವರು, ಇಲ್ಲಿ ಬರೋ ಮಕ್ಕಳೆಲ್ಲ ತುಂಬ ಬುದ್ಧಿವಂತರಿದ್ದಾರೆ ಅಂತ. ಬುದ್ಧಿವಂತರ ಜೊತೆಗೆ ತುಂಬ ಮೋಟಿವೇಟ್ ಆಗಿ ಬರ್ತಾರೆ. ಯಾಕಂದರೆ ಯಾರ ಅಪ್ಪನೂ ಓದು ಅಂತ ಕಳಿಸ್ತಾ ಇಲ್ಲ, ಯಾರ ಅಮ್ಮನೂ ಹಿಂಸೆ ಕೊಟ್ಟು ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಿ ತಲೆ ಸವರಿ ಕೂದಲು ಬಾಚಿ ಹೂವು ಮುಡಿಸಿ ಕಳಿಸ್ತಾ ಇಲ್ಲ, ಯಾವ ಗಂಡನೂ ಓದು ಪರವಾಗಿಲ್ಲ ನಾನು ಅಡುಗೆ ಮಾಡ್ತೀನಿ ಮಕ್ಕಳು ನೋಡ್ಕೊತೀನಿ ಅಂತಿಲ್ಲ. ಪ್ರತಿಯೊಬ್ಬರು ಕಷ್ಟಪಟ್ಟು ಅವ್ರ ಜೀವನದಲ್ಲಿ ನೊಂದು ಏನೇ ಒಂದು ನಾನು ಸಾಧಿಸಬೇಕು, ನಮ್ಮ ಮನೆಗೆ ಆರ್ಥಿಕ ಬೆಂಬಲ ನಾನು ಕೊಡಬೇಕು, ನಂದು ಒಂದು ಜೀವನದಲ್ಲಿ ಒಂದು ಏನೋ ಒಂದು ಹೆಜ್ಜೆನ ಮುಂದೆ ಇಡಬೇಕು ಅಂತ ಬರ್ತಾ ಇದ್ದಾರೆ. ಅಂಥ ಹೆಣ್ಮಕ್ಳಿಗೆ ಇಷ್ಟು ನೀವು ಪ್ರೋತ್ಸಾಹ ಕೊಟ್ಟು ಅವರುಗಳಿಗೆ ಇಷ್ಟು ಎಜುಕೇಷನ್ ಕೊಟ್ಟು 1,00,000 ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದಾರೆ ಅಂದರೆ ಇಟ್ ಈಸ್ ದ ಒನ್ ಆಫ್ ದ ಪ್ರೌಡೆಸ್ಟ್ ಮೂಮೆಂಟ್ ಫಾರ್ ಎನಿ ವುಮನ್ ಇನ್ ದಿಸ್ ವರ್ಲ್ಡ್. ಅಂಥ ಹೆಣ್ಮಕ್ಳಿಗೆ ನೀವು ಜೊತೆಗೆ 140 ಸೆಂಟರ್ಸ್ಗಳಿದೆ ಅಂತ ಹೇಳಿದ್ರು, 88 ಕೋರ್ಸ್ಗಳಿದೆ ಅಂತ ಹೇಳಿದ್ರು. ಇಟ್ ಈಸ್ ಅ ಐ ಓಪನರ್ ಫಾರ್ ಮಿ. ನಾವು ಇಂಗ್ಲೆಂಡ್ನಲ್ಲಿ ನಾನು ಐ ಟ್ರೈನ್ ಫ್ರಮ್ ಫೆಲೋಶಿಪ್ ಇನ್ ಅನೆಸ್ಥೀಸಿಯಾ ಮಾಡಿದ್ದೀನಿ. ಫೆಲೋಶಿಪ್ ಅನೆಸ್ಥೀಸಿಯಾ ಎಕ್ಸಾಮ್ ಏನಿದೆ ದಟ್ ಈಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಆ ಎಕ್ಸಾಮ್ ಕಲಿಯೋಕ್ಕೆ ನಾವು ಅಂದರೆ ಆ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಒಂದು 10 ಕೋರ್ಸ್ ಮಾಡ್ತೀವಿ. ಆ ಕೋರ್ಸ್ಗೆ ಒಂದು 10 ಲಕ್ಷ ಖರ್ಚು ಮಾಡ್ತೀವಿ. ಅಷ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಮಾಡಬೇಕು ಅಂತ ಒಂದು ಹೈಯೆಸ್ಟ್ ಸ್ಟ್ಯಾಂಡರ್ಡಲ್ಲಿ ಎಜುಕೇಟ್ ಆಗಿರೋ ನನಗೆ ಈ ಕರ್ನಾಟಕದಲ್ಲಿ ಒನ್ ಆಫ್ ದ ಟಾಪ್ ವಿಶ್ವವಿದ್ಯಾನಿಲಯ ಅಂದರೆ ಓಪನ್ ಯೂನಿವರ್ಸಿಟಿ ನಮ್ಮ ಮೈಸೂರಿನಲ್ಲಿ ನಾನು ಓದಿದ ಜಾಗದಲ್ಲಿ ನಮ್ಮ ಅಜ್ಜಿಯವ್ರ ಊರಲ್ಲಿದೆ ಅಂದರೆ ಐ ಆಮ್ ವೆರಿ 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 ಪ್ರೌಡ್. ಆ್ಯಂಡ್ ಆಲ್ಸೋ ಐ ಅಪ್ರಿಷಿಯೇಟ್ ಆ್ಯಂಡ್ ಆಲ್ಸೋ ಕಂಗ್ರ್ಯಾಚುಲೇಟ್ ದ ಲೀಡರ್ಶಿಪ್ ಅಂಡರ್ ಅವರ್ ಪ್ರೊಫೆಸರ್ ಶರಣಪ್ಪ ವಲಸೆ ಅವರ ಲೀಡರ್ಶಿಪ್ನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಬೆಳಿಗ್ಗೆ ಅವ್ರ ಆಫೀಸಿಗೆ ನನ್ನ ಕಾರಿನ ಬಂದ ತಕ್ಷಣ ಇಳಿದ ತಕ್ಷಣ ಎಲ್ಲರೂ ಕರ್ಕೊಂಡು ಹೋದ್ರಿ. ಅಲ್ಲಿ ನಾನು ಫಸ್ಟ್ ನೋಡಿದ್ದು ಬಸವಣ್ಣವ್ರ ಫೋಟೋ ಮತ್ತು ಬಸವಣ್ಣ ಅವ್ರ ಆದಿಯಲ್ಲೇ ಹೋಗ್ತಾ ಇರುವ ಶರಣಪ್ಪನವರು. ಅಂದರೆ ಇಂಥ ಒಂದು ಪ್ರೊಫೆಸರ್ ತಮಗೆಲ್ಲರಿಗೂ ಉಪಕುಲಪತಿಗಳಾಗಿದ್ದಾರೆ ಅಂದರೆ ಇಟ್ಸ್ ಎ ಗ್ರೇಟ್ ಗ್ರೇಟ್ ಗ್ರೇಟ್. ನಂದು ಒಂದು ಸಣ್ಣ ಒಂದು ಪಯಂ ಓದಿ ನಾನು ಮುಗಿಸ್ಕೊಡ್ತೀನಿ. ಈ ಮಹಿಳಾ ಮಹಿಳಾ ದಿನಾಚರಣೆಗೆ ಸೂಕ್ತವಾಗಿರೋದೊಂದು ಪೊಯಮು. ಯಾರು ನಗಾಡಬೇಡಿ, ಯಾಕಂದರೆ ನಿಮ್ಮದೆಲ್ಲ ಒಂದು ನಿಮ್ಮಷ್ಟು ನಾನು ಇದಿಲ್ಲ. ಮಗ ಹೊರಗೆ ದುಡಿದರೆ ತ್ಯಾಗ, ಮಗ ಹೊರಗೆ ದುಡಿದರೆ ತ್ಯಾಗ, ಹೆಣ್ಣು ಹೊರಗೆ ದುಡಿದರೆ ಹವ್ಯಾಸ. ಮಗ ಹಸಿದು ಬಂದರೆ ಮೃಷ್ಟಾನ್ನ, ಹೆಣ್ಣು ಹಸಿದು ಬಂದರೆ ಮನೆಗೆಲಸ. ಮಗನ ಕನಸಿಗೆ ಪೂಜೆ ಪುನಸ್ಕಾರ, ಹೆಣ್ಣಿನ ಕನಸಿಗೆ ತಣ್ಣೀರು ಹೋಮ. ಮಗ ಮುನ್ನುಗ್ಗಿದ್ದರೆ ಧೈರ್ಯಶಾಲಿ, ಹೆಣ್ಣು ಮುನ್ನುಗ್ಗಿದ್ದರೆ ದುರಾಸೆ. ಮಗ ಕುಟುಂಬದಿಂದ ದೂರ ಇದ್ದು ದುಡಿದರೆ ತ್ಯಾಗ, ಹೆಣ್ಣು ಕುಟುಂಬದಿಂದ ದೂರವಿದ್ದು ದುಡಿದರೆ ಬೇಜವಾಬ್ದಾರಿ. ಮಗ ಹಗಲು ರಾತ್ರಿ ದುಡಿದರೆ ಬಲಿದಾನ, ಹೆಣ್ಣು ಹಗಲ ರಾತ್ರಿ ದುಡಿದರೆ ಸ್ವಾರ್ಥ. ಈ ಧೋರಣೆಯಲ್ಲಿರುವ ಸಮಾಜಕ್ಕೆ ಹೇಗೆ ನಾವು CEO ಕ್ರಿಯೇಟ್ ಮಾಡಬೇಕು, ಪಾರ್ಲಿಮೆಂಟೇರಿಯನ್ಸ್ ಕ್ರಿಯೇಟ್ ಮಾಡಬೇಕು, ಪ್ರಧಾನಮಂತ್ರಿಗಳನ್ನ ಕ್ರಿಯೇಟ್ ಮಾಡಬೇಕು, ರಾಷ್ಟ್ರಪತಿಗಳನ್ನ ಕ್ರಿಯೇಟ್ ಮಾಡಬೇಕು. ಇಂಥ ಈ ಒಂದು ಸಮಾಜದಲ್ಲಿ ಹೆಣ್ಣಿಗೆ ದೊಡ್ಡ ಶಕ್ತಿ. ನಮ್ಮ ತಂದೆಯವರು ನಾನು ಹುಟ್ಟಿದಾಗಿಂದ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಪ್ರಪಂಚದ ಅತ್ಯಂತ ಉತ್ತಮ ವೈದ್ಯಳಾಗುವಂತ ನನಗೆ ಇವತ್ತಿಗೂ ಕಾಲು ಮುಟ್ಟಿರೋ ಅದೇ ಒಂದು ಆಶೀರ್ವಾದ ಕೊಡ್ತಾರೆ. ಅದೇ ಥರ ತಾವುಗಳು ಅಷ್ಟೇ ಹೆಣ್ಮಕ್ಳುಗಳಿಗೆ, ನಿಮ್ಮ ತಂಗಿರಿರ್ಬೋದು, ನಿಮ್ಮ ಮೊಮ್ಮಕ್ಕಳಿರ್ಬೋದು, ಯಾರೇ ಇರ್ಬೋದು ಅಂತ ಒಂದು ಆಶೀರ್ವಾದನ ಕೊಟ್ಟರೆ ಬರೀ ಮದುವೆ ಆಗು, ಚಿನ್ನ ಮಾಡು, ಮನೆ ಕಟ್ಟು ಅನ್ನೋದು ಬಿಟ್ಟು ಅತ್ಯಂತ ಉತ್ತಮ ನೀನು ಏನೇ ಕೆಲಸ ಮಾಡು ಅದರಲ್ಲಿ ಬಿ ದ ಬೆಸ್ಟ್ ಅಂತ ಆಶೀರ್ವಾದ ಮಾಡಿದ್ರೆ ನನ್ನಂಥ ಸಾವಿರಾರು ಶಾಲಿನಿಗಳು ನಿಂತು ಭಾಷಣ ಮಾಡ್ತಾರೆ ಅಂತ ಹೇಳ್ತಾರೆ. ನನ್ನ ಮಾತು
ಮೇಡಮ್, ತಮ್ಮ ಭಾಷಣ ತುಂಬ ಅತ್ಯದ್ಭುತವಾಗಿ ಉದ್ಘಾಟನಾ ಭಾಷಣವನ್ನು ಮಾಡಿದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ದ ಪ್ರೋಗ್ರೆಸ್ ಆಫ್ ಎನಿ ಸೊಸೈಟಿ ಡಿಪೆಂಡ್ಸ್ ಆನ್ ದ ಪ್ರೋಗ್ರೆಸ್ ಆಫ್ ವುಮೆನ್ ಅಂತ. ಹಾಗೆ ತಾವು ನಮಗೆ ಹಲವಾರು ವಿಚಾರಗಳನ್ನು 4E ಎಜುಕೇಷನ್, ಎನ್ಫೋರ್ಸ್ಮೆಂಟ್ ಮತ್ತು ಎಮರ್ಜೆನ್ಸಿ ಕೇರ್ ಮತ್ತು ಗೋಲ್ಡನ್ ಅವರ್ ಕಾನ್ಸೆಪ್ಟ್, ಹಾಗೆ ಹಲವಾರು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಸೇವೆ ಆರೋಗ್ಯ ಕ್ಷೇತ್ರದಲ್ಲಿ ಹೀಗೆ ಮುಂದುವರಿಯಲಿ ಮತ್ತು ಭಗವಂತ ಕೂಡ ತಮಗೆ ಆ ಶಕ್ತಿಯನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಈಗ ಮುಖ್ಯ ಅತಿಥಿಗಳಿಗೆ ಸನ್ಮಾನ. ಸನ್ಮಾನವನ್ನು ಸ್ವೀಕರಿಸಿದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಶಾಲಿನಿ ನಲ್ವಾಡ್ ಮೇಡಮ್ ಅವರಿಗೆ ತುಂಬ ಹೃದಯದ ವಂದನೆಗಳು, ಹಾಗೂ ಸನ್ಮಾನವನ್ನು ನಿರ್ವಹಿಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳು. ಮುಂದಿನ ಕಾರ್ಯಕ್ರಮ ನಮ್ಮ ನೆಚ್ಚಿನ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರುತ್ತೇನೆ. ಎಲ್ಲರಿಗೂ ಹಲೋ, ಎಲ್ಲರಿಗೂ ನಮಸ್ಕಾರ. ಮಾನ್ಯ ಘನವೆತ್ತ ಕುಲಪತಿಗಳೇ, ಡೀನರೇ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಸೂಕ್ತವಾದಂಥ ಅತಿಥಿ ನಮ್ಮ ಮೇಡಮ್ ಶಾಲಿನಿ ನಲ್ವಾಡ್ ತುಂಬ ಚೆನ್ನಾಗಿ ಭಾವನಾತ್ಮಕವಾಗಿ ಮಾತಾಡಿದ್ರು. ಯಾಕಂದರೆ ತಂದೆ ತಾಯಿಯ ಒಂದು ಏನಿದೆ ಆಶೀರ್ವಚನ ಜೀವನಕ್ಕೆ ನಮ್ಮ ಮಾರ್ಗೋಪಾಯ ಆಗುತ್ತೆ ಅಂತ ಹೇಳಿ ಭಾಳ ಚೆನ್ನಾಗಿ ತಿಳಿಸ್ಕೊಟ್ರು. ಮತ್ತು ಈ ಫೀಲ್ಡಲ್ಲಿ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಐಕ್ಯಾಟ್ ಏರ್ ಆ್ಯಂಬುಲೆನ್ಸ್ ಸರ್ವಿಸ್ ನಿಜವಾಗ್ಲೂ ಒಬ್ಬಳು ಮಹಿಳೆ ಮಾಡ್ತಾ ಇರೋದು ನಿಜವಾದಂಥ ಒಂದು ಜಾಗತಿಕವಾದಂಥ ಒಂದು ಮೆಚ್ಚುಗೆಯ ಕೆಲಸ. ಯಾಕಂದರೆ ಅವರು ಪುರುಷರೇ ಮಾಡೋಕ್ಕೆ ಎದುರುವಂಥ ಕಾಲದಲ್ಲಿ ಇವತ್ತು ದಿಟ್ಟವಾಗಿ ಮಾಡ್ತಾ ಇರೋದ್ರಿಂದ ಕಾರಣ ಅವ್ರ ತಾಯಿ ಮತ್ತು ತಂದೆ ಗುರುಗಳು ಕೊಟ್ಟಿರುವಂಥ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಅವ್ರಿಗೆ ನಿಜವಾಗ್ಲೂ ಭವ್ಯ ಮೇಡಮ್ ಕರ್ಕೊಂಬಂದಿದ್ದು ನಮಗೆಲ್ಲ ಪರಿಚಯ ಮಾಡಿಸಿದ್ದು ತುಂಬ ಸರ್ ನಂಗೆ ಗೊತ್ತಿರಲಿಲ್ಲ ಸರ್. ಸಾರಿ ಸರ್, ನಮ್ಮ ಕುಲಪತಿಗಳು ಗುರುತಿಸಿರೋದು ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಮಹಿಳಾ ಕಾರ್ಯಕ್ರಮ, ನಿನ್ನೆ ಒಂದು ಸಾಂಸ್ಕೃತಿಕ ಇವಾಗ ಏನಾಗಿದೆ, ನಾನು ಮಾತಾಡೋಕ್ಕೆ ಬಂದರೆ ಎಲ್ಲ ನಗಿಸ್ತಾರೆ ಅನ್ನಂಗೆ ಆಗೋಗಿದೆ ಇವಾಗ. ಅದಕ್ಕೆ ನಾನು ಇವಾಗ ಭಾಳ ಸೀರಿಯಸ್ಸಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ. ಏನಂದರೆ ಮಹಿಳಾ ದಿನ ಅಂತ ಇವತ್ತು ಯಾವತ್ತು ಆಚರಣೆ ಮಾಡಿದ ದಿನ, ಅದು ಮಹಿಳಾ ದಿನಾಚರಣೆ ಮಾರ್ಚ್ 8. ನಾವು ಅಡ್ವಾನ್ಸ್ ಆಗಿ ಈಗ 1-2 ತಿಂಗಳ ಮುಂಚೆನೇ ಆಚರಣೆ ಮಾಡ್ತಿದ್ದೀವಿ. ನನಗೆ ಈ ನಿಟ್ಟಿನಲ್ಲಿ ನಮ್ಮ GS ಶಿವರುದ್ರಪ್ಪನವರು ಜ್ಞಾಪಕ ಬರ್ತಾರೆ. ಯಾಕಂದರೆ ಅವರು ಬರೆದಿರೋವಂಥ 2 ಕವನಗಳು, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಹಸಿರ ನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯನ್ನಳಿಸಿ ಬಯಲ ಹಸಿರ ನಕಿಸಿದಾಕೆ, ಮರಗಿಡ ಹೂ ಮುಂಗುರುಳು ತಂಗಾಳಿಯ ಬೆಳಕ ಸವರಿ ಅಕ್ಕಿ ಕಿಲಕಿ ಹಿಡಿಸಿದಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಮನೆಯಲ್ಲಿ ದೀಪ ಮುಡಿಸಿ ಹೊತ್ತಿಗೆ ಅನ್ನ ನುಣಿಸಿ ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇಕೆ ಹೆಸರು, ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇದೊಂದು ಕವನ ಇಡೀ ಸ್ತ್ರೀ ಸಮುದಾಯನ ಒಂದು ಮೇಳೈಸುವಂಥ ಕವನ. ಅದ್ರ ಜೊತೆಗೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಅರಿಯುವಳು, ಜೀವ ಹಿಂಡಿ ಇಪ್ಪೆ ಮಾಡಿ ಒಳಗೊಳಗೆ ಕೊರೆಯುವಳು, ಸದಾ ಗುಪ್ತಗಾಮಿನಿ ನನ್ನ ಶ್ಯಾಮಲ, ಹಸಿರು ಮುರಿವ ಎಲೆಗಳಲ್ಲಿ ಬಸಿರ ಬಯಕೆ ಒಸರುವವಳು, ತುಟಿ ಬಿರಿಯುವ ಹೂಗಳಲ್ಲಿ
ಬೆಂಕಿ ಹಾಡ ಉಸಿರುವವಳು, ಸದಾ ತಪ್ತ ತಾಮಿನಿ ನನ್ನ ಶ್ಯಾಮಲ, ಭೂಗರ್ಭದ ಮನದಲ್ಲಿ ದುಮ್ಮೆನುತ ಬಳಕುವವಳು, ಅರಿವಿಲ್ಲದ ಮೈಯ ತುಂಬಿ ಕನಸಿನಲ್ಲಿ ತುಳುಕುವವಳು, ಸದಾ ಗುಪ್ತಗಾಮಿನಿ ನನ್ನ ಶ್ಯಾಮಲ, ನನ್ನ ಬದುಕ ಭುವನೇಶ್ವರಿ ನನ್ನ ಶ್ಯಾಮಲ, ನನ್ನ ಹೃದಯ ರಾಜೇಶ್ವರಿ ನನ್ನ ಶ್ಯಾಮಲ, ಸದಾ ಗುಪ್ತಗಾಮಿನಿ ನನ್ನ ಶ್ಯಾಮಲ. ಇದು ಎರಡು ಸಂಯೋಚಿತ ಕವನ ಅಂತ ಹೇಳ್ಬೋದು ಈ ದಿನಕ್ಕೆ. ಯಾಕಂದರೆ ಅವರು ವರ್ಣನೆ ಮಾಡ್ತಾ ಹೇಳ್ತಾರೆ, ಆಕಾಶದ ನೀಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಸ್ತ್ರೀನ ಮೇಳೈಸ್ತಾರೆ. ಅದರಲ್ಲಿ ಒಂದು ಸೆಂಟೆನ್ಸ್ ಬರ್ತದೆ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಒತ್ತು ಹೊತ್ತಿಗೆ ಅನ್ನವನ್ನು ನುಡಿಸಿ ತಂದೆ ಮಗುವ ತಬ್ಬಿದಾಕೆ. ಅಂದರೆ ತನಗೆ ಏನೇ ಕಷ್ಟ ಇದ್ದರೂ ಏನೇ ಇದ್ರೂ ನಗುತ್ತಾ ಆವತ್ತಿನ ದಿನ ದೀಪ ಹಚ್ಚಿ ಮನೆಗೆ ಮಕ್ಕಳಿಗೂ ಗಂಡನ ಆರೈಕೆ ಮಾಡಿ ಇಡೀ ಮನೆಯನ್ನು ಸಂತೈಸುವಾಕೆ. ಮತ್ತು ಏನೇ ಬೆಂಕಿ ಆಡು ಉಸಿರೋಳು, ಸದಾ ಎಷ್ಟೇ ಕಷ್ಟಗಳು ಸಹಿಸ್ಕೊಂಡು ಏನೇ ಇದು ಮಾಡೋವಳು, ಸದಾ ಕ್ಷಮೆಯ ಧರಿತ್ರಿ, ಪ್ರೇಮ ಪ್ರೀತಿ ನೀಡುವವಳು ಅಂತ ನಾವು ಇವತ್ತು ಸ್ತ್ರೀನ ವರ್ಣನೆ ಮಾಡಿದ್ದೀವಿ. ಜೊತೆಗೆ ಪ್ರತಿಯೊಂದು ಭೂತಾಯಿಗೂ ನಾವು ಸ್ತ್ರೀ ಭೂತಾಯಿ ಅಂತ ಹೇಳ್ತೀವಿ, ಗಂಗೆ ಕಾವೇರಿ ಅಂತ ಹೇಳ್ತೀವಿ, ಪ್ರತಿಯೊಂದಕ್ಕೂ ನಾವು ತಾಯಿ ಚಾಮುಂಡೇಶ್ವರಿ ಅಂತ ಹೇಳ್ತೀವಿ. ಬಟ್ ಇಷ್ಟೆಲ್ಲ ನಾವು ಗೌರವ ಕೊಡುವಾಗ ಇವತ್ತಿನ ಕಾಲಮಟ್ಟಕ್ಕೆ ಮಹಿಳೆಯರ ಪಾತ್ರ, ಅವರ ಕರ್ತವ್ಯಗಳು, ಅವ್ರ ಬಗ್ಗೆ ನಡೀತಾ ಇರೋ ಸಾಮಾಜಿಕ ಧೋರಣೆಗಳು ಎಲ್ಲ ನೋಡಿಬಿಟ್ರೆ ಏನಪ್ಪ, ನಾವೆಲ್ಲ ದೇವರಿಗೆಲ್ಲ ಹೋಲಿಸುವಾಗ, ನದಿಗೆಲ್ಲ ಹೋಲಿಸುವಾಗ ಪಾಪ ಕರ್ಮಗಳು ಕಡಿಯೋಳು ಗಂಗೆ ಅಂತ ಹೇಳ್ತೀವಿ. ಆದರೆ ಇವತ್ತು ಹೆಣ್ಣಿಗೆ ಅಷ್ಟು ಸಮಾಜದಲ್ಲಿ ಪ್ರತಿನಿತ್ಯ ನೀವು ಟಿ ವಿ ಪೇಪರ್ ನೋಡಿದ್ರೆ, ನನ್ನೇ ದಿನ ಪೇಪರ್ ಕೊಲೆ ಎಲ್ಲ ಕಡೆ ಎಷ್ಟು ಸಣ್ಣ ಸಣ್ಣ ಇದಕ್ಕೆ ಕೊಲೆಗಳು ಆಗ್ತಾಯಿದೆ ಅಂದರೆ ನಿಜವಾಗ್ಲೂ ಹೆಣ್ಣಿಲ್ಲದೆ ಅಪೂರ್ಣ ಗಂಡಿನ ಜೀವನ. ಯಾಕಂದರೆ ಒಂದು ಗಂಡ ಪೂರ್ಣ ಆಗಬೇಕು ಅಂದರೆ, ಅಪೂರ್ಣದಿಂದ ಪೂರ್ಣ ಆಗಬೇಕು ಅಂದರೆ ಹೆಣ್ಣು. ಹೇಗೆ ಅಂತ ಅಂದರೆ ತಾಯಿ ಮತ್ತು ಹೆಂಡತಿ ಒಂದು ಗಂಡಿನ ಬಾಳಲ್ಲಿ ಜೀವನ ತುಂಬವಳು. ಅವನು ಏನೇ ಎತ್ತರಕ್ಕೆ ಬರಬೇಕಾದ್ರೂ ಸಹ ಅವರು ತುಂಬ ತ್ಯಾಗ ಮಾಡಿರ್ತಾರೆ ಜೀವನದಲ್ಲಿ. ಅವರಿಲ್ಲದೆ ಮಹಿಳೆಯರಂದರೆ ತಾಯಿ ನಾವು ನೋಡೋದೇ ಫಸ್ಟು ತಾಯಿ. ಯಾಕಂದರೆ ಅವಳು ಅರಕಲು ಸೀರೆ ಉಟ್ಟು ಮಗನ ಅಥವಾ ಮಗಳಿಗಾಗಿ ಅವಳು ಬೆಳೆಸುವ ಕಷ್ಟಪಡೋದು, ಭಾಳ ಕಷ್ಟಪಡ್ತಾಳೆ ಮನೆಯಲ್ಲಿ. ಇತ್ತೀಚಿನ ದಿನದಲ್ಲಿ ಭಾಳ ಚೇಂಜಸ್ ಆಗಿದೆ, ಹಿಂದಿನ ಮಹಿಳೆಯರಿಗೂ ಈಗಲೂ ಭಾಳ ಚೇಂಜಸ್ ಆಗಿದೆ. ಆವಾಗ ಬೆಳಗ್ಗೆ ಇದ್ದರೆ ರಾತ್ರಿ ತನಕ ಒಂದು ಬಿಡುವಿಲ್ಲದೆ ಇರೋದೇ ದುಡಿಯುವಂಥ ಒಂದು ತಾಯಿ ಮನೆಯಲ್ಲಿ ಬೆಳಗ್ಗೆ ಎದ್ದು ಕಸ ಹೊಡಿಬೇಕು, ಹಸು ಕಟ್ಟಬೇಕು, ಇದಕ್ಕೆ ಹೋಗ್ಬೇಕು, ತಿಪ್ಪೆಗೆ ಹಾಕಬೇಕು, ಮಕ್ಳಿಗೆ ಇದನ್ನು ಅಡುಗೆ ಮಾಡಬೇಕು, ಮತ್ತು ಜಮೀನಿಗೆ ಊಟ ತೊಗೊಂಡು ಹೋಗ್ಬೇಕು, ಮತ್ತು ಬಂದಾಗ ಬಟ್ಟೆ ತೊಳಿಬೇಕು, ಅಡುಗೆ ಮಾಡಬೇಕು. ಅವ್ಳು ಮನೆಗೆ ತಿದ್ದಿದ್ದೇ ಕಡಿಮೆ. ಮತ್ತು ಕಂಟಿನ್ಯೂಸ್ 5-6 ಜನ ಮಕ್ಕಳು ಅವತ್ತಿನ ದಿನ, ಒಂದು ಕೈಯಲ್ಲೋ ಒಂದು ಹೊಟ್ಟೆಲ್ಲೋ ಒಂದೊಂದು ಕಾಲ. ಆದರೂ ಸಂತೃಪ್ತರಾಗಿದ್ದರು. ಇವತ್ತಿನ ದಿನ ನೋಡಿದ್ರೆ ಅವತ್ತಿನ ಕಾಲ ತುಂಬ ಸಂಪೂರ್ಣ, ಬಡತನ ಇದ್ರೂ ಭಾಳ ಸಂಪೂರ್ಣವಾಗಂಥ ಕಾಲ. ಆವಾಗ ಮಕ್ಕಳಿಗೋಸ್ಕರನೇ ತನ್ನ ಜೀವನ ತೆಗೆದು ಜೀವ ಬಿಡ್ತಿದ್ಲು ಹೊರತು ಯಾವತ್ತೂ ನನ್ನ ಜೀವಕ್ಕೆ ಹೀಗೆ ಇರಬೇಕು ಅಂತ ಅವಳು ಯಾವತ್ತೂ ಬಯಸ್ತವಳಲ್ಲ ಹೆಣ್ಣು. ಅದರ ನಂತರ ಬರೋವಳು ಹೆಂಡತಿನೂ ಅಷ್ಟೇ, ಗಂಡ ಮನೆ ಮಕ್ಕಳು ಇಷ್ಟರಲ್ಲೇ ತನ್ನ ಜೀವನ ಮುಡುಪಾಗ್ಬಿಡ್ತಾಳೆ. ಯಾಕಂದರೆ ಇಲ್ಲಿ ಹೇಳ್ತಾರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು. ಈಗ ನಾವು ಗಂಡು ಮಕ್ಕಳು ಒಂದು ಮನೇಲಿ ಹೋದರೆ ಸಂಜೆ ಅಷ್ಟೊತ್ತಿಗೆ ನನಗೆ ಇರೋಕ್ಕಾಗಲ್ಲಪ್ಪ, ವಾಪಸ್ ಬಂದುಬಿಡ್ತೀವಿ ಅಂತ ಹೇಳ್ತೀವಿ. ಆದರೆ ಎಲ್ಲೋ ಹುಟ್ಟಿ ಹೆಣ್ಮಗಳು ಎಲ್ಲೋ ಮನೆಗೆ ನಮ್ಮ ಮನೆಗಳಿಗೆ ಬಂದು ಅಡ್ಜಸ್ಟ್ ಆಗಿ ಆ ಸಂಸ್ಕೃತಿಯಿಂದ ಈ ಸಂಸ್ಕೃತಿ ಒಳಗೊಂಡಂತೆ ಬಂದು ನಿಜವಾಗ್ಲೂ ಅವಳು ಕೊಡ್ತಾಳೆ. ಆ ಧೈರ್ಯ ಶಕ್ತಿ ಗಂಡಸ್ಗಿಲ್ಲ ಹೇಳಬೇಕು ಅಂದರೆ. ಆದರೆ ಈ ಮೌಢ್ಯಗಳ ಇದರಲ್ಲಿ ಧರ್ಮದಲ್ಲಿ ಕಟ್ಟಾಕ್ಬಿಟ್ಟಿದ್ದೀವಿ ಮಹಿಳೆ. ಯಾಕಂದರೆ ಮಹಿಳೆ ಭಾಳ ಏನು ಹೇಳಿ ಶಕ್ತಿಯುತ, ಆ್ಯಕ್ಚುಲಿ ಗಂಡಿಗಿಂತ 10 ಪಟ್ಟು ಶಕ್ತಿ ಇರೋದು. ಆದರೆ ನಮ್ಮೆಲ್ಲ ಇದು ಹಾಡು ಪಾಡುಗಳಿಂದ ಹಿಂಗೆ ಕಟ್ಟಾಕಿ, ಮೊನ್ನೆ ನಾನು ಹೇಳ್ತಾ ಇದ್ದೆ, ಡಾಕ್ಟರ್ ಬಿ ದಿನೇಶ್ ಬಂದಿರು, ಜಯದೇವ ನಿರ್ದೇಶಕರು. ಥೈಲ್ಯಾಂಡ್ ಕಂಟ್ರಿಲಿ ವುಮೆನ್ ಈಸ್ ದ ಮೇನ್ ಡಾಮಿನೇಟೆಡ್ ವುಮೆನ್ ಸೊಸೈಟಿ, ಫೀಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ. ಇಂಡಿಯನ್ ಸೊಸೈಟಿ ಮೇಲ್ ಡಾಮಿನೇಟೆಡು, ಥೈಲ್ಯಾಂಡು ಫೀಮೇಲ್ ಡಾಮಿನೇಟ್. ಕಂಪ್ಯಾರಿಸನ್ ಇಟ್ಟು ನಾವು ಚೇಂಬರಲ್ಲಿ ಡಿಸ್ಕಷನ್ ಮಾಡ್ತಾರೆ, ಹೇಗೆ ದೇಶ ಅಭಿವೃದ್ಧಿ ಕಂಡಿದೆ ಹೆಣ್ಣಿನ ಸಾಧಿಕತ್ವದಲ್ಲಿ, ಹೆಣ್ಣಿನ ಪ್ರಗತಿಯಲ್ಲಿ. ಅಂದರೆ ಫುಲ್ ಹೆಂಗಸರ ಮೇನ್ ಡಿಸಿಷನ್ ಅಲ್ಲಿ, ಲೇಡೀಸೇ ಮೇನ್ ಡಿಸಿಷನ್. ನಮ್ಮ ದೇಶದಲ್ಲಿ ಇವತ್ತು ಸಹ ನಾವು ಏನೇ ಮಾತಾಡಿದ್ರೂ ಗಂಡನ ಮೇಡದಾಗೆ ಹುಟ್ಟುವಾಗ ತಂದೆ ಮತ್ತು ಗಂಡ ಮಗನ ಹಿಡಿತದಲ್ಲೇ ಜೀವ ಬಿಡುವಂಥ ಸ್ಥಿತಿ ಇವತ್ತೂ ಹೆಣ್ಣಿಗಿದೆ. ಯಾಕಂದರೆ ನಾವು ಏನೇ ಸಾಮಾಜಿಕ ಕಾನೂನು ಏನೇ ತಂದರೂ ಸಹ
ಅದನ್ನು ಚೇಂಜ್ ಮಾಡೋ ನಿಟ್ಟಿನಲ್ಲಿ ಯಾವ ಸರ್ಕಾರನೂ ಮಾಡ್ತಾ ಇಲ್ಲ. ಮೇಡಮ್ ಹೇಳಿದ ಕರೆಕ್ಟ್, ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಎಲ್ಲ ಪರ್ಫೆಕ್ಟ್ ಥರ ಮಾತಾಡ್ತಾರೆ ಹೊರತು ಯಾರೂ ಸಹ ನಿಜವಾಗ್ಲೂ ನಾವು ನಿಜವಾಗ್ಲೂ ನೋಡಬೇಕು. ಇವತ್ತಿನ ಸ್ಥಿತಿ ಭಾಳ ಕಷ್ಟ ಇದೆ ಬದುಕೋದು. ಏನೇ ಇದ್ದರೂ ನಾವು ಏನೇ ಮಾಡರ್ನೈಸೇಷನ್ ಆದರೂ ಏನೇ ಮಾಡಿದ್ರೂ ಸಹ ನಾವು ಈ ಸಾಮಾಜಿಕ ಪಿಡುಗಿನಲ್ಲಿ ಏನಾಗ್ತದೆ ಅಂತ ಹೇಳಕ್ಕೆ ಬರ್ತಾ ಇಲ್ಲ. ನೆನ್ನೆ ನಾನು ಪೇಪರ್ ನೋಡ್ತಾ ಇದ್ದೆ, ಮರ್ಯಾದೆ ಹತ್ಯೆ ಅಂತ. ಮರ್ಯಾದೆ ಹತ್ಯೆ ಅಂದಲ್ಲ, ಮರ್ಯಾದೆ ಗೇಡೆ ಹತ್ಯೆ ಅಂತ ಅವರು ಆರ್ಟಿಕಲ್ ಬರೆದಿದ್ರು. ನಿಜವಾಗ್ಲೂ ಹೆಣ್ಣು ಒಂದು ಗಂಡನ್ನು ಅಥವಾ ಒಂದು ಗಂಡು ಹೆಣ್ಣನ್ನು ಪ್ರೀತಿಸಿ ಧರ್ಮ ಅಥವಾ ಜಾತಿ ಬಿಟ್ಟು ಮದುವೆ ಆದಾಗ ಏನೆಲ್ಲ ಆಗ್ತದೆ, ಆ ಕೊಲೆನ ಮರ್ಯಾದೆ ಹತ್ಯೆ ಅಂತ ಕರೀತಾರೆ. ಅದು ನಿಜವಾಗ್ಲೂ ತಪ್ಪು, ಅದು ಮರ್ಯಾದೆ ಗೇಡೆ ಹತ್ಯೆ ಅಂತ ಹೇಳಬೇಕು ಅಂತೇಳಿ ನೆನ್ನೆ ಒಂದು ವಿಶ್ಲೇಷಣೆ ಮಾಡಿ ಪ್ರಜಾವಾಣಿ ಪೇಪರ್ ತುಂಬ ಚೆನ್ನಾಗಿ ಬರೆದಿದ್ರು. ಸಾಂವಿಧಾನಿಕವಾಗಿ ಏನೆಲ್ಲ ನಾವು ಡಿಜಿಟಲ್ ಯುಗದಲ್ಲಿ ಮಾತಾಡ್ತಾ ಇದ್ದೀವಿ, ಆದರೂ ಸಹ ಏನೂ ಸಹ ನಾವು ಇವತ್ತಿಗೂ ಸಹ ನಾವು ಡಿಜಿಟಲ್ 21ನೇ ಶತಮಾನ ಸಿಲಿಕಾನ್ ಸಿಟಿ ಹಾಗೆ ಹೀಗೆ ಸಿಲಿಕಾನ್ ವ್ಯಾಲಿ ಅಂತಲೇ ಹೇಳ್ತೀವಿ. ಆದರೆ ನಿಜವಾಗ್ಲೂ ನಾವು ಇವತ್ತು ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀವಿ, ನಾವು ಗೋ ನಿಷೇಧದ ಬಗ್ಗೆ ತುಂಬ ಚೆನ್ನಾಗಿ ಮಾಡ್ತೀವಿ. ಗೋ ಹತ್ಯೆ ನಿಷೇಧದ ಬಗ್ಗೆ ಎಲ್ಲ ಕಡೆ ಭಾಳ ಸ್ಟ್ರಾಂಗಾಗಿ ಮಾತಾಡಿದ್ವಿ. ಗೋ ಹತ್ಯೆ ನಿಷೇಧ ಆಗಬೇಕು, ಅದನ್ನು ಮಾಡಬೇಕು. ಬಟ್ ನಮ್ಮಲ್ಲಿರೋ ಹೆಣ್ಣು ಮಕ್ಕಳ ಬಗ್ಗೆ ಯಾರಾದರೂ ಒಂದು ಕಾನೂನು ಸ್ಟ್ರಾಂಗಾಗಿ ತಂದಿದ್ದಾರೆ? ಇವತ್ತು ಎಷ್ಟೋ ಜನ ಹೆಣ್ಣುಮಕ್ಕಳು ಆಚೆ ಹೋದವ್ರು ಒಳಗೆ ಬರ್ತಾ ಇಲ್ಲ. ಪರ್ಸೆಂಟೇಜ್ ಆಫ್ ಎವ್ರಿ ಇಯರ್ you'll get a ratio of around 10 to 15% of women is suffering from the society. ಆಚೆ ಹೋದವ್ರು ಒಳಗೆ ಬರ್ತಾ ಇಲ್ಲ, ಕಾನೂನಿಲ್ಲ. ಬೆಳಗ್ಗೆ ಸಂಜೆಗಳು ಅತ್ಯಾಚಾರ ನಡೀತಾ ಇದೆ, ದೌರ್ಜನ್ಯ, ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಮೇಷ್ಟ್ರುಗಳಿಗೆ ನಂಬೋವಾಗಿಲ್ಲ, ಶಾಲೆಗೆ ಕಳಿಸೋಕೆ ಮಕ್ಕಳಿಗೆ ಭಯ ಆಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಯಾರೂ ಸಹ ರಾಜಕಾರಣಿಗಳು ಮಾತಾಡ್ತಾ ಇಲ್ಲ. ಗೋ ಹತ್ಯೆ ಬಗ್ಗೆ ಸ್ಟ್ರಾಂಗಾಗಿ ಮಾತಾಡ್ತಾರೆ, ಅಜೆಂಡಾ ಇಟ್ಕೊಂಡು ಪ್ರಾಪಗಂಡ ಮಾಡ್ತಾರೆ. ನಮ್ಮಲ್ಲಿರೋ ಮಕ್ಕಳು ಹೆಣ್ಣು ಮಕ್ಕಳ ಬಗ್ಗೆ ಸ್ಥಿತಿಗತಿ ಇವತ್ತು ಕಳ್ಸೋದಕ್ಕೆ ಭಯ ಆಗ್ತದೆ. ಯಾರ ಮನೇಲಿ ಹಿಂದಿನ ಕಾಲದಲ್ಲಿ ಸರ್ ನಾವು ಮನೇಲಿ ಬಿಟ್ಟು ಹೋಗ್ತಿದ್ರು ಸರ್, ಪಕ್ಕದ ಮನೇಲಿ 2 ದಿನ 3 ದಿನ ಬಿಟ್ಟು ಹೋಗ್ತಾಯಿದ್ರು. ಎಲ್ಲೋ ಒಂದು ಸಾವು ಆದರೆ ಅಥವಾ ಒಂದು ಮದುವೆಗೆ ಹೋದರೆ ಬಸ್ ಸಿಗ್ತಿರ್ಲಿಲ್ಲ, ದಿನಕ್ಕೆ ಒಂದೇ ಬಸ್ಸು. ಅವು ಹೋದರೆ ಮದುವೆ ಮುಗಿಸಿ 3 ದಿನ ಬಿಟ್ಟರು ಧೈರ್ಯವಾಗಿ ಬರ್ತಿದ್ರು. ಇವತ್ತು ಶಾಲೆಗೆ ಕಳಿಸೋ ದಿನ ನಿರ್ಮಾಣ, ಕಳಿಸ್ದೇ ಇರೋ ಥರ ನಿರ್ಮಾಣ ಆಗಿದೆ ಸರ್. ಭಾಳ ಚೆನ್ನಾಗಿ ಮಾತಾಡ್ತೀವಿ, ದೊಡ್ಡ ಪ್ರಾಪಗಂಡ ಮಾಡ್ತೀವಿ, ಗೋ ಹತ್ಯೆ ನಿಷೇಧ. ವೈ ಆರ್ ನಾಟ್ ಗಿವಿಂಗ್ ಮಚ್ ಪ್ರಯಾರಿಟಿ ಟು ಇದು ವುಮೆನ್ಸ್. ನಾವು ಇಷ್ಟೆಲ್ಲ ಮಾತಾಡ್ತೀವಲ್ಲ, ಯಾರು ಕಾನೂನು ಸ್ಟ್ರಾಂಗಾಗಿ ತಂದಿದ್ದಾರೆ ಇದ್ರ ಬಗ್ಗೆ? ಚಿಕ್ಕ ಹೆಣ್ಣು ಮಕ್ಕಳು 3 ವರ್ಷ 4 ವರ್ಷ ಆದಮೇಲೆ ಅತ್ಯಾಚಾರಗಳಾಗ್ತಾಯಿದೆ, ಕಾನೂನಿಲ್ಲ. ಬೆಳಗ್ಗೆ ನಾವು ಪೇಪರ್ ತೆಗೆದ್ರೆ ನಿನ್ನೆ ಒಂದು ಮಂಗಳೂರಿನ ತಂದೆನೇ ಮಗಳದ ವ್ಯಭಿಚಾರಕ್ಕೆ ಕಳಿಸಿದ್ದಾನೆ. ಭಾಳ ನೋವಾಗುವಂಥ ಸ್ಥಿತಿ. ತೆಗೆದ್ರೆ ಪೇಪರ್ಲಿ ಭಾಳ ಕೆಟ್ಟದಾಗಿರ್ತದೆ ಹೆಣ್ಣು ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ನಡೀತಾ ಇರೋ ದೌರ್ಜನ್ಯ. ಇದಕ್ಕೋಸ್ಕರ ನಾವು ನಮ್ಮ ನಿಟ್ಟಿನಲ್ಲಿ ಯಾವುದೇ ಸರ್ಕಾರ ಆಗಲಿ ಸಂವಿಧಾನ ಆಗಲಿ ಏನೇ ಆಗಲಿ ಕಾನೂನಿದ್ದರೂ ಮನೇಲೇ ಚೇಂಜ್ ಆಗಬೇಕಾಗುತ್ತೆ. ಮನೇಲಿ ಆ ಹೆಣ್ಣಿಗೆ ಮತ್ತು ಹೆಂಗಸಿಗೆ ಯಾವ ಥರ ಗೌರವ ಕೊಡಬೇಕು ಅಂತ ಕಲಿಸಲಿಲ್ಲ ಅಂದರೆ ಅದು ನಿಜವಾಗ್ಲೂ ಅದು ಆ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ನಾವು ಮನೇಲಿ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ತಾಯಿ ಅದವ್ರು ಖಂಡಿಸ್ಲಿಲ್ಲ ಅಂದರೆ ಮಾತಾಡೋ ಏನೂ ಆಗಲ್ಲ ಅಂತ ಒಂದು ಸಾರಿ ಪ್ರವೋಕ್ ಮಾಡಿದ್ರೆ ಅದು ಅದೇ ಥರ ಮಾಡ್ತಾ ಹೋಗ್ತಾನೆ ಹೊರತು ಅದೇನು ಅಂದ್ಕೊಬಿಟ್ಟಿದ್ದಾರೆ, ಬಿಡೋ ಗಂಡಲ್ಲಿ ಮೇಡಮ್ ಹೇಳಿದ್ರು ಆಚೆ ದುಡಿದ್ರೆ ಮರ್ಯಾದೆ, ಹೆಣ್ಣು ದುಡಿದ್ರೆ ಅದು ಹವ್ಯಾಸ ಅಂತ. ಇದೇನಾಗ್ತಾ ಇದೆ ಅಂತಂದರೆ ಏನೇ ಮಾಡಿದ್ರು ಅವನೇನು ಅವನು ಗಂಡಿಸ್ತಾನೆ, ಅವನು ಬಿಡು ಅವನು ರಸಿಕ, ಏನಿಲ್ಲ ಏನದು ಮಾಡ್ಬೋದು. ಅದೇ ಹೆಣ್ಣಾದರೆ ಅವ್ರದ್ದೇ ತಪ್ಪು ಮಾಡಬಾರ್ದು. ಇವತ್ತು ಸಹ ಎಷ್ಟು ಮಾಡರ್ನೈಸ್ ಆಗಿದೆ ಅಂತ ಅಂದರೆ ಈ ಮಾಡರ್ನೈಸಲ್ಲೂ ಸಹ ನಾವು ಮಹಿಳಾ ದಿನಾಚರಣೆ ಮಾಡ್ತಾಯಿದ್ದೀವಿ. ಅದಕ್ಕೆ ಅರ್ಥಪೂರ್ಣವಾದಂತಹ ಒಂದು ದಿನಗಳು ಬರಬೇಕಾಗ್ತದೆ. ಯಾಕಂದರೆ ನಾನು ಯಾವುದೇ ಸರ್ಕಾರ ಅಥವಾ ಯಾವುದೇ ಇದನ್ನು ಉದ್ದೇಶಿಸಿ ಮಾತಾಡ್ತೇನೆ. ಯಾಕಂದರೆ ಇತ್ತೀಚಿನ ದಿನಗಳೇ ನೋಡ್ಬೋದು ಎಲ್ಲ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ. ನಮ್ಮ ಮನೇಲಿ ಹೆಣ್ಮಕ್ಳಿಗೆ ನಿಷೇಧ. ಇದು ಬೇರೆ ಬೇರೆ ಇದನ್ನು ಮಾಡಿ ಸ್ವಾಮಿ, ಫಸ್ಟು ಭದ್ರತೆ ಕೊಡಿ. ಅದು ಬಿಟ್ಟು ನೀವು ಗ್ಯಾರಂಟಿ ಸ್ಕೀಮ್ ಕೊಡ್ತೀರಿ, ಅಲ್ಲಿ ಓದೋ ಮಕ್ಕಳು ಹಿಂತಿರುಗಿ ಬರ್ತಾ ಇಲ್ಲ. ಎಷ್ಟು ಒಳ್ಳೆಯದಾಗಿದೆ, ಇಂಪ್ಯಾಕ್ಟ್ ಆಗಿದೆ. ಫಸ್ಟು ಬೇರೆ ಬೇರೆ ಥರ ಸ್ಕೀಮ್ನ ಕೊಟ್ಟು ಇಂಪ್ರೂವ್ ಮಾಡಿಬಿಡ್ತು. ಈಗ ನೀವೆಲ್ಲ ಕೂತಿದ್ದೀರಿ, ಇವತ್ತು ನಾನು ಅದನ್ನೇ ಹೇಳಿದೆ, ನಮ್ಮ ತಾಯಂದಿರೋ ಪಾಪ ಅವರು ಜೀವ ಸವಿಸ್ಕೊಂಡೇ ಅವ್ರು ಜೀವ ಬಿಟ್ಟರು. ಯಾಕಂದರೆ ಅವತ್ತಿನ ದಿನ ಕಾಲ ಇವತ್ತು ಮಾಡರ್ನೈಸ್ ಆಗಿದೆ. ಇವತ್ತು ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ನಿಮಗೆ ಬರ್ತಾನೆ ಬೇರೆ ಬೇರೆ ಎಲ್ಲ ಡಿಶ್ ವಾಷರ್ ಇದೆ. ಅದಿಲ್ಲ ಅಂತಂದರೆ ಸಂಪೂರ್ಣ ಎಲ್ಲ ಮನೆ ರೀತಿ ಅನ್ನಂಗೆ ಆಗಿದೆ. ಈಗ 60-70% ನಿಮ್ಗೆ ಕಡಿಮೆ ಕೆಲಸ ಆಗಿದ್ರು ಸಹ ಇವತ್ತು ಸಾಧನೆ ಮಾಡೋದಕ್ಕೆ ಬೇರೆ ಬೇರೆ ಥರ ಈಗ ಕಾಲಗಳ ಘಟ್ಟದಲ್ಲಿ ಬೇರೆ ಬೇರೆ ಸಾಧನೆ ಮಾಡೋಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇದನ್ನು ಸರ್ಕಾರನೇ ಮಾಡಬೇಕು ಅಂತ ಅಂದರೆ ಭಾಳ ತಪ್ಪಾಗ್ತದೆ. ಅದಕ್ಕೆ ಎಲ್ಲ ನಮ್ಮ ತಾಯಂದಿರಲ್ಲಿ ಕೂತ ಅಕ್ಕ ತಂಗಿರಲ್ಲಿ ಕೇಳೋದು ಇಷ್ಟೇ, ತಮ್ಮೆಲ್ಲ ತಾವು ಒಗ್ಗೂಡಿ ಒಂದು ಒಳ್ಳೆ ನಾವು ಸಾಧನೆ ಮಾಡ್ತೀವಿ. ಇವತ್ತಿನ ದಿನದ ಒಂದು ಸಾಂಕೇತಿಕವಾಗಿ ನಾವು ಮನಸ್ಸು ಮಾಡ್ತೀವಿ.
ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತೀವಿ ಅಂತ ಒಂದು ಮಾಡಿದ್ರೆ, ಇವತ್ತು ನಾವೆಲ್ಲ ಕಂಡಿರುವಂಥ ಎಲ್ಲ ಸ್ವಾಮಿ ವಿವೇಕಾನಂದರಾಗಲಿ ಮತ್ತು ಬೇರೆ ಬೇರೆ ಸಾಧಕರ ಅಂಬೇಡ್ಕರ್ ಆಗಲಿ, ಬುದ್ಧ, ಬಸವ ಎಲ್ಲರೂ ಒಳ್ಳೆ ತಾಯಿಂದಿರೋ ಹುಟ್ಟಿರೋ ಮಕ್ಕಳೇ. ತಾಯಿಂದಿರಿಲ್ಲ, ಬುದ್ಧ ಆಗಲಿ, ಬಸವ ಆಗಲಿ, ಅಂಬೇಡ್ಕರ್ ಇಲ್ಲ. ನಾವೆಲ್ಲ ಅವ್ರು ನೆನೆಸುವಾಗ ಅವ್ರ ತಾಯಿಂದಿರನ್ನು ನೆನೆಸ್ಬೇಕಾಗ್ತದೆ. ಈ ಸಮಾಜಕ್ಕೆ, ಭೂಮಿಗೆ ಕೊಡುವಾಗ ಅವರು ನಿಜವಾಗ್ಲೂ ಎಷ್ಟು ಸಂಸ್ಕಾರ ಕಲ್ತಿದ್ರು ಅವ್ರ ತಾಯಿಂದಿರು ಅಂತ ಯೋಚನೆ ಮಾಡಬೇಕಾಗತ್ತೆ. ಸಂಸ್ಕಾರ ಇಲ್ಲದೆ ಇರೋ ಫ್ಯಾಮಿಲಿಯಿಂದ, ಸಂಸ್ಕಾರ ತಾಯಿಯಿಂದ ಬಂದಂಥ ಮಕ್ಕಳು ಸಮಾಜಕ್ಕೆ ಕೊಡುಗೆ ಆಗೋಕ್ಕೆ ಸಾಧ್ಯ. ಯಾಕಂದರೆ ಇದಿಲ್ಲ ಅಂತಂದರೆ ಹೆಣ್ಣು ಮಕ್ಕಳಲ್ಲಿ ಸಂಸ್ಕಾರ ಇವತ್ತೊಂದು ದಿನ ಏನಾಗಿದೆ, ಕಾಲ ಭಾಳ ಕೆಡ್ದಿದೆ. ನಾನು ಇದು ಒಂದೇ ಸೆಂಟೆನ್ಸನ್ನು ಮುಗಿಸಿ ಹೇಳ್ತೇನೆ. ಯಾಕೆಂದರೆ ಫೇಸ್ಬುಕ್ಕು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇದು ಏನಾಗಿದೆ ಅಂತ ಅಂದರೆ, ಇವತ್ತು ಭಾಳ ಹಿಂದೆ ಮನೆಗಳಲ್ಲಿ ಒಂದೇ ಫೋನ್ ಇರ್ತಿತ್ತು. ಒಂದೇ ಫೋನಲ್ಲಿ ಭಯ ಇರ್ತಿತ್ತು ಮಾತಾಡೋದಕ್ಕೆ. ಎಲ್ಲೋ 100 ಜನಕ್ಕೆ 1000 ಮನೇಲಿ ಮಾತ್ರ ಲ್ಯಾಂಡ್ಲೈನ್ ಇದ್ದಂಥ ಕಾಲ ಅವಾಗ. ಇವಾಗ ಎಲ್ಲರ ಕೈಗೂ ಫೋನ್ ಬಂದಿದೆ. ಮಕ್ಕಳು ಇವತ್ತು ಏನೇನೋ ಪಾಪ ಸಣ್ಣ ಸಣ್ಣ ಮಕ್ಕಳು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ವಾಟ್ಸಪ್ಪು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಇದರಲ್ಲಿ ಫೋಟೋಗ್ರಾಫ್ ಹಾಕೋದು, ಬೇರೆ ಬೇರೆ ಥರ ಅವ್ರನ್ನ ಇದಕ್ಕೆ ಬೀಳಿಸೋದು. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಸುಳ್ಳು ಹೆಸರೇಳಿ ಮದುವೆ ಮಾಡ್ಕೊಳ್ತಾ ಇರೋದು, ಅವ್ರನ್ನ ಬೇರೆ ದೇಶಕ್ಕೆ ಕರ್ಕೊಂಡೋಗಿ ಮಾಡ್ತಾರೆ. ಭಾಳ ಕೆಟ್ಟದಾಗಿ ನಡೀತಾರೆ. ಇವತ್ತು ನಾವು ಮನುಷ್ಯರು ಎಲ್ಲ ಇಬ್ಬರು, ಗಂಡಾಗಲಿ ಹೆಣ್ಣಾಗಲಿ ಮನುಷ್ಯ ಆದರೆ ಒಂದು ಹೆಣ್ಣನ್ನು ಮಾರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂದರೆ ಎಷ್ಟು ಕೆಟ್ಟ ಕಾಲ ಅಂತ ಹೇಳ್ಬೋದಲ್ವ. ಯಾವ ಪ್ರಾಣಿಗಳಿದೆ ರೀ ಇದು? ಯಾವ ಪ್ರಾಣಿಲೂ ಇಲ್ಲ. ತನ್ನ ಒಡ ಹುಟ್ಟಿದ ಒಂದು ಇದನ್ನು ತಾನು ಇನ್ನೊಂದು ಜೀವಕ್ಕೆ ಮಾರುವಂಥ ಯಾವುದಾದ್ರು ಪ್ರಾಣಿಗಳು ಕೆಟ್ಟ ಸಂಸ್ಕೃತಿ ಎಲ್ಲ ನೋಡಿದ್ದೀರ? ಇದು ಮನುಷ್ಯದಲ್ಲಿ ಕೆಟ್ಟ ಗುಣಗಳು ಮನುಷ್ಯನಲ್ಲಿ ಮಾತ್ರ ಸಾಧ್ಯ. ಇಂಥ ಕೆಟ್ಟ ಸಂಸ್ಕೃತಿ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ಅನ್ನೋ ಕಾರಣ ಈಕ್ವಾಲಿಟಿ ಅನ್ನೋದು ನಮ್ಮ ದೇಶದಲ್ಲಿ ಇನ್ನೂ 50 ವರ್ಷ ಆದರೂ ಬರಲ್ಲ. ಯಾಕಂದರೆ ಫಾರಿನಲ್ಲಿ ಇದೆ, ಇವತ್ತಿಗೂ ಸಹ ರೈಟ್ಸ್ ಇದೆ ಯುರೋಪ್ ಕಂಟ್ರಿಗಳಲ್ಲಿ. ಬಟ್ ಭಾರತದಲ್ಲಿ ಬರಬೇಕು ಅಂತ ಅಂದರೆ ಮಾಡೋಕ್ಕೂ ಸಾಧ್ಯ ಇಲ್ವೇನೋ ಅನಿಸುತ್ತೆ. ಯಾಕಂದರೆ ಎಲ್ಲ ಪುರುಷ ಪ್ರಧಾನತೆ ಯೋಚನೆ ಮಾಡ್ತಾರೆ. ಹಿಂಗಾದ್ರೆ ಹಿಂಗೆ ನಮ್ಮ ಮನೇಲಿ ಇರಬೇಕಾಗುತ್ತಲ್ಲ, ಹಿಂಗೆ ಅಂತ ತುಂಬ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ನನ್ನ ಹೆಂಡತಿ, ನನ್ನ ಮಗಳು, ನನ್ನ ತಾಯಿ ಎಲ್ಲರೂ ಸಮಾಜದಲ್ಲಿ ಒಂದೇ ಅನ್ನೋ ಭಾವನೆ ಬಂದಾಗ ಮಾತ್ರ ಮಗನೂ ಹೋಗಿ ಅಡುಗೆ ಮಾಡಬೇಕು, ಮಗನೂ ಪಾತ್ರೆ ತೊಳಿಸ್ಬೇಕು. ಅದು ನೀವು ತಾಯಿಂದಿರು ಕಲಿಸ್ಬೇಕಾಗ್ತದೆ ಮಕ್ಕಳಿಗೆ. ಹೆಣ್ಣು ಮಕ್ಳಿಗೆ ಮಾತ್ರ ಹೋಗಿ ಅಡುಗೆ ಮಾಡು ಅಂತ ಹೇಳೋವಾಗ ನಾವು ಗಂಡು ಮಕ್ಳಿಗೆ ಯಾಕೆ ಹೇಳಲ್ಲ? ಈಗಲಿಂದನೇ ನಾವು ಹೈರಾರ್ಕಿ ಸೃಷ್ಟಿ ಮಾಡ್ತೀವಿ ಮನೆಗಳಲ್ಲಿ. ತುಂಬ ಕೆಟ್ಟದಾಗಿ ನಾವು ನಿರ್ಮಾಣ ಮಾಡಿ, ಹೋಗಮ್ಮ ಪಾತ್ರೆ ತೊಳೆದ್ಬಿಟ್ಟು ಬಾ, ಮಗ ಅವನಿದ್ದ ಟಿ ವಿ ನೋಡ್ತಿರ್ತಾನೆ, ಹೋಗಿ ನೀನು ಮಾಡು. ಅವರು ಎಷ್ಟೇ IAS ಆಗಲಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಲಿ, ದೊಡ್ಡ ದೊಡ್ಡ ಡಾಕ್ಟ್ರು, ಬಿಸ್ನೆಸ್ ಆಗಲಿ, ಇವತ್ತು ಆ ಮನೆಗಳಲ್ಲಿ ಹೆಣ್ಣಿನ ಬಗ್ಗೆ ನಡೀತಾ ಇರೋದಿದೆ. ನಾವು ಎಷ್ಟೇ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಮಾತಾಡೋರು, ನಮ್ಮ ಮನೆಗಳಲ್ಲಿ ನಾವು ಇಬ್ಬರು ಸಮಾನತೆ ಕೊಡಲಿಲ್ಲ ಅಂದರೆ ಅದು ಇಂಥ ಮಹಿಳಾ ದಿನಾಚರಣೆಗಳು ಬಂದರೆ ಏನೂ ಪ್ರಯೋಜನ ಇಲ್ಲ ಅಂತೇಳಿ ಇವತ್ತು ಮೇಡಮ್ ಅವರು ತುಂಬ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ. ನಾನು ತುಂಬ ಖುಷಿಯಾಯಿತು ಅವರ ಒಂದು ಸಾಧನೆ ಮತ್ತು ನಮ್ಮ ನೆಚ್ಚಿನ ಕುಲಪತಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಕೊನೆ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಏರ್ಪಡಿಸಿದ್ದೀರಿ. ಮುಂದೇನು ಹೀಗೇ ನಡ್ಕೊಂಡು ಹೋಗಲಿ ಮತ್ತು ಒಂದು ಒಳ್ಳೆಯ ಅರ್ಥಗರ್ಭಿತವಾಗಿ ಇದು ನಡಗಂತಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಸಮಯೋಚಿತವಾಗಿ ಮತ್ತು ಅರ್ಥಪೂರ್ಣವಾಗಿ ವಸ್ತುನಿಷ್ಠತೆಯಿಂದ GS ಶಿವರುದ್ರಪ್ಪನವರ ಕವನವನ್ನು ಹೇಳುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದೀರಿ. ತಮಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಸರ್, ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ದ ಫ್ಯೂಚರ್ ಆಫ್ ಇಂಡಿಯಾ ಲೈಸ್ ಇನ್ ಇಟ್ಸ್ ವಿಲೇಜಸ್ ಆ್ಯಂಡ್ ಇನ್ ದ ಹ್ಯಾಂಡ್ಸ್ ಆಫ್ ಇಟ್ಸ್ ವುಮೆನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರ್. ಹಾಗಾಗಿ ಖಂಡಿತ ಮಹಿಳಾ ಶಕ್ತಿ ಮುಂದೆ ಬಂದರೆ, ತಾವು ಹೇಳಿದಾಗೆ ಮಹಿಳೆಯರು ಮುಂದೆ ಬಂದರೆ ಖಂಡಿತ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಗಾಂಧೀಜಿಯವರ ದೂರದರ್ಶಿತ್ವ ಹಾಗೇ ಇತ್ತು. ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರ ಭಾಷಣ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಗೌರವಾನ್ವಿತ ಕುಲಪತಿಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವತಿಯಿಂದ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ ಅಂಗವಾಗಿ ಮಹಿಳಾ ದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಂತಹ ಡಾಕ್ಟರ್ ಶಾಲಿನಿ ನಾಲ್ವಾಡ್ ಅವರೇ, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಐಕ್ಯಾಟ್ ಏರ್ ಆಂಬ್ಯುಲೆನ್ಸ್ ಸರ್ವಿಸಸ್ ಬ್ಯಾಂಗ್ಳೂರು, ಮತ್ತು ನಮ್ಮ ವಿಶ್ವವಿದ್ಯಾಲಯದ ಪ್ರೊಫೆಸರ್ ನವೀನ್ ಕುಮಾರ್ ರಿಜಿಸ್ಟರ್ ಅವರೇ, ಹಾಗೂ ಡೀನ್ ಶೈಕ್ಷಣಿಕ ಪ್ರೊಫೆಸರ್ ರಮಾನಾಥಂ ನಾಯ್ಡು ಅವರೇ, ಡೀನ್ ಸ್ಟಡಿ ಸೆಂಟರ್ ಪ್ರೊಫೆಸರ್ ಚಂದ್ರೇಗೌಡ್ರೆ,
ಮತ್ತು ಸಂಯೋಜನಾ ಅಧಿಕಾರಿಗಳಾದಂಥ ಡಾಕ್ಟರ್ ಭವ್ಯ ಅವರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ಅಧ್ಯಾಪಕೇತರೇ, ಈಗಾಗಲೇ ನಮ್ಮ ನಾಯ್ಡು ಅವರು ಮತ್ತು ಮೇಡಮ್ ಅವರು, ಶಾಲಿನಿ ಮೇಡಮ್ ಅವರು ಮತ್ತು ನವೀನ್ ಕುಮಾರ್ ಅವರು ಭಾಳ ಸವಿಸ್ತಾರವಾಗಿ ಮತ್ತು ಅವ್ರದ್ದೇ ಧಾಟಿಯಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ದಿನ ಅಂದರೆ ಏನು, ಮಹಿಳಾ ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು ಎಂಬುದು ಸವಿಸ್ತಾರವಾಗಿ ಹೇಳಿದ್ದಾರೆ. ಇಲ್ಲಿ ಅವರು ಒಂದು ಪಾಯಿಂಟ್ ಹೇಳಿದ್ರು, ಮಹಿಳಾ ದಿನಾಚರಣೆಯಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಾವು ಕಲಿಸಿದ್ರೆ ಮಹಿಳಾ ಆಚರಣೆ ಮಾಡಿದ್ದು ನಮಗೆ ಅದು ಸಾರ್ಥಕ ಆಗ್ತದೆ ಅಂತ. ಈಗಲೂ ನಾವು ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿನಲ್ಲಿ ನಮ್ಮ ತಂದೆಗೆ 5 ಅಣ್ಣ ತಮ್ಮರು, 4 ಅಕ್ಕ ತಂಗಿಯರು, 9 ಮಂದಿದ್ರು. ಆವಾಗೆಲ್ಲ ಮೊದಲೆಲ್ಲ ನಮ್ಮ ತಾಯಿಯವರಾಗಲಿ ಮತ್ತು ನಮ್ಮ ದೊಡ್ಡವರು ಎಲ್ಲರೂ ಚೆನ್ನಾಗಿ ಒಬ್ಬರು ಹೊಂದಿಕೊಂಡಿರ್ತಿದ್ರು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಈಗ ನಮ್ಮ ಯಾರೇ ಅಣ್ತಮ್ಮರಾಗಲಿ ಇಮಿಡಿಯೇಟ್ ಆಗಿ ಬೈಫರ್ಕೇಶನ್ ಬಿಕಾಸ್ ಆಫ್ ದಿ ಸೋ ಮೆನಿ ರೀಸನ್ಸ್. ಅದರ ಸಲುವಾಗಿ ದಯವಿಟ್ಟು ನಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೋಬೇಕು ಅಂತ ನನಗನ್ನಿಸ್ತದೆ. ಈ ನಮ್ಮ ರಿಜಿಸ್ಟ್ರಿ ಭಾಳ ಯಾಕಂದರೆ ನಿನ್ನೆ ಆ್ಯಕ್ಚುಲಿ PU ಓದಂತಹ ಡ್ರಾಪ್ಔಟ್ ಆದಂತಹ ಸ್ಟೂಡೆಂಟ್ಸ್ಗೆ ತಂದೆಯಾದವನೇ ಕರ್ಕೊಂಡು ಹೋಗಿ ವ್ಯಭಿಚಾರ ಮಾಡಿದ್ದ ಅಂತ ಪೇಪರ್ನಲ್ಲಿ ನಾನು ಓದಿದ್ದೆ. ಅದು ಆ ಥರ ಎಲ್ಲದೇ ನಮ್ಮ ಮನಸ್ಥಿತಿ ಏನಿದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಅದ್ರ ಸಲುವಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ತಮಗೆ, ಅರಿವೇ ಗುರು ಅಂತ. ನಮ್ಮಲ್ಲಿ ಅರಿವಿ ಎಂಬುದು ಇರಬೇಕು, ಒಳ್ಳೆಯ ಭಾವನೆ ಇರಬೇಕು, ಒಳ್ಳೆಯ ಮನಸ್ಥಿತಿ ಇರಬೇಕು. ಆವಾಗ ನಾವು ಒಳ್ಳೆಯ ಸಂಸ್ಕಾರನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಈ ಯೂಶ್ವಲಿ ನಾವು ಎಲ್ಲ ಶರಣ ಸಂಸ್ಕೃತಿ ಅಂತಾಕ್ಷಣ ಶರಣ ಸಂಸ್ಕೃತಿ ಅಂದರೆ ಒಳ್ಳೆಯ ಅನ್ನೋದು ಅಲ್ಲಿ ಶರಣರಂದರೆ ಒಳ್ಳೆಯ ಒಳ್ಳೆಯ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಬೇಕು ಸಮಾಜದಲ್ಲಿ ಅಂತ ಹೇಳ್ತಾರೆ. ಹೀಗಾಗಿ ನಾವು ಮಾನವ ಕುಲದಲ್ಲಿ ಹುಟ್ಟಿದ ಮೇಲೆ ನಾವು ಎಲ್ಲರೂ ಸಮಾನರು. ಈಗ ಅಕ್ಕ ಮಹಾದೇವಿಯಲ್ಲಿ ಏನು ಹೇಳ್ತಾರೆ, ಅಲ್ಲಂ ಪ್ರಭು ಅವರು ಲಿಂಗ ಪೂಜೆಯನ್ನು ಮಾಡುವಾಗ ಅಕ್ಕ ಮಹಾದೇವಿ ಬರುವುದನ್ನು ಅವರಿಗೆ ಕಾಣ್ತದಂತೆ. ಆ ಭಾವನೆಯನ್ನು ಹುಟ್ಟಿರ್ತದೆ. ಹೀಗಾಗಿ ನಾವೆಲ್ಲರೂ ಏನು ನಮ್ಮ ಮನಸ್ಥಿತಿಯಲ್ಲಿ ನಾವು ಈ ಮೊದಲು ಸ್ಥಿತಿ ಹೆಂಗಿತ್ತು ಅಂದರೆ, ನಮ್ಮ ರಿಜಿಸ್ಟ್ರಿ ಹೇಳಿದ್ರು 2-3 ದಿವಸ ಬೇರೆಯವ್ರ ಮನೆಯಲ್ಲಿ ಬಿಟ್ಟು ಹೋಗ್ತಿದ್ದೇವಂತ. ಈಗ ನಾವೆಲ್ಲ ನಮ್ಮ ಮನಸ್ಥಿತಿ ಚೇಂಜ್ ಮಾಡ್ಕೋಬೇಕು. ಈ ಒಂದು ಇವ್ರು ಹೇಳ್ತಾರೆ, ನಮ್ಮ ಟೀಚರ್ ಹೇಳ್ತಿದ್ರು, ಒಂದು ಮುನ್ಸಿಫ್ ಇರ್ತಾರಂತ. ಮುನ್ಸಿಫ್ ಅಂದರೆ ಮೊದಲ ತಾಲೂಕಾ ಲೆವೆಲ್ನಲ್ಲಿ ಮುನ್ಸಿಫ್ ಕೆಲಸ ಮಾಡ್ತಿರ್ತಾರೆ. ಆವಾಗ ಅಲ್ಲಿ ಆ ಮುನ್ಸಿಫ್ ಮನೆಯಲ್ಲಿ ಒಬ್ಬ ಆಡ್ಲಿ ಇರ್ತಾನೆ. ಆಡ್ಲಿಯನ್ನು ಮನೆಯೆಲ್ಲ ಕೆಲಸ ಮಾಡಿ ಸಾಫ್ ಮಾಡಿ ಕೊಡ್ತಾನೆ. ಆವಾಗ ಒಂದು ದಿವಸ ಏನಾಗ್ತದೆ, ಮುನ್ಸಿಫನ್ ಹೆಂಡತಿಗೆ ಆರಾಮಿರಂಗಿಲ್ಲ, ಅಲ್ಲೇ ಮಲ್ಕೊಂಡಿರ್ತಾಳೆ ಪಲಂಗ್ ಮೇಲೆ. ಆಡ್ಲಿ ಏನು ಮಾಡ್ತಾನೆ, ಏನು ಇವೆಲ್ಲ ನೋಡಿ ಆ ಗಾದಿಯನ್ನು ನೋಡಿ ನಾನು ಇದ್ರ ಮೇಲೆ ಮಲ್ಕೊಂಡ್ರೆ ಚೆನ್ನಾಗಾಗ್ತದ ಅಂತ ಏನು ಮಾಡ್ತಾನೆ, ಎಲ್ಲ ಒರೆಸಿ ಅಲ್ಲೇ ಪಕ್ಕದಾಗ ಮಲ್ಕೊಂಡು ಬಿಡ್ತಾನೆ. ಆವಾಗ ಮುನ್ಸಿಫ್ ಏನು ಮಾಡ್ತಾನೆ, ಅವತ್ತಿನ ದಿವಸ ಲಘು ಬಂದುಬಿಡ್ತಾನೆ. ಅದನ್ನು ನೋಡಿ ಏನು ಮಾಡ್ತಾನೆ, ಅದು ಹಿಡಿದು ಹುಡಿಬೇಕು ಅಂತ ಆಗ್ತದೆ. ಅವ್ರ ತಂದೆ ಬರೆದಿರ್ತಾನೆ ಅಲ್ಲಿ, ಆಖಂ ಸೆ ದೇಖ್ನಾ ಕಾನೋ ಸೆ ಜಿನ್ನ ಫಿರ್ ಭಿ ಜರಾ ಸಬರ್ ಖಾನ ಅಂತ. ಆವಾಗ ಗಡಬಡದಿಂದ ಅವ ಎಚ್ಚೆತ್ತಿರ್ತಾನೆ, ಇಲ್ಲ ಮಾಲಕ್ರೆ ನಾನು ಸುಮ್ಮನೆ ನೋಡ್ತಾ ನನ್ನ ಕಣ್ಣು ಹತ್ತಿತ್ತು ಅಂತ. ಅಂದರೆ ಇಲ್ಲಿ ಹೇಳೋ ಉದ್ದೇಶ ಅಂದರೆ, ಪಕ್ಕದಾಗ ಮನೆ ಕೊಂಡ್ರು ನಮ್ಮ ಮನಸ್ಥಿತಿ ಹೆಂಗಿರ್ಬೇಕಂದ್ರೆ ಸದೃಢವಾಗಿರಬೇಕು. ಅಂದರೆ ನನ್ನ ಅಕ್ಕ ಇದ್ದಾಳೆ, ನನ್ನ ತಂಗಿ ಇದ್ದಾಳೆ, ನಮ್ಮ ತಾಯಿ ಇದ್ದಾಳೆ, ಆ ಭಾವನೆ ಎಲ್ಲಿವರೆಗೆ ಬರೋಂಗಿಲ್ಲ ಅಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಸುಧಾರಣೆ ನಾವು ಮಾಡಲಿಂಗಿಲ್ಲ. ನಮ್ಮಲ್ಲಿ ಭಾವನೆ ಬರಬೇಕಾಗ್ತದೆ. ನಾವು ಯಾವುದೇ ಚೇಂಜ್ ಆಗಬೇಕಾದ್ರೆ, ದೇಶವನ್ನು ಚೇಂಜ್ ಮಾಡಬೇಕಾದ್ರೆ ನಮ್ಮಲ್ಲಿ ಚೇಂಜಸ್ಗಳನ್ನು ಬಂದರೆ ಮಾತ್ರ ದೇಶವನ್ನು ಚೇಂಜ್ ಆಗ್ತದೆ ಅಂತ ನನಗನ್ನಿಸ್ತದೆ. ಹೀಗಾಗಿ ಮಹಿಳಾ ದಿನಾಚರಣೆ ಈಗ ನಮ್ಮ ರಾಮನಾಥಂ ನಾಯ್ಡು ಭಾಳ ಎಲ್ಲ ಕಂಪ್ಯಾರಿಟಿವ್ ಆಗಿ ಹೇಳಿದ್ರು, ಸವಿಸ್ತಾರವಾಗಿ ಹೇಳಿದ್ರು, ಮೇಡಮ್ ಅವರು ಹೇಳಿದ್ರು. ಅಂದರೆ ಇದರಲ್ಲಿ ಏನಿರಬೇಕು, ಈಗ ಯಾವಾಗಲೂ ನಮ್ಮ ಮನಸ್ಥಿತಿ, ನಮ್ಮ ಏನು ಮೂಢ್ಯತೆ. ಈಗ ನಾನು ಶರಣಬಸವೇಶ್ವರ ಕಾಲೇಜಿಂದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೋದೆ. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಅನೇಕ ಎಷ್ಟೋ
ಪ್ರಯತ್ನದಿಂದ ಏನೇನೋ ಆಗಿರ್ತವೆ. ಆದರೂ ಅಲ್ಲಿ ನಮ್ಮ ನಡೆ, ನಮ್ಮ ನುಡಿ ಆವಾಗ ಸ್ವಚ್ಛತೆ ಇತ್ತಂದರೆ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಯೂಶ್ವಲಿ ನಮ್ಮ ಶರಣಬಸವೇಶ್ವರ ಕಾಲೇಜಿನಲ್ಲಿ ನಾನು ಪಾಠ ಪ್ರವಚನ ಮಾಡುವಾಗ PUC ನಲ್ಲಿ ಸೆಕೆಂಡ್ ಇಯರ್ PUC ಫಿಸಿಕ್ಸನ್ನು ಕೊಟ್ಟಿದ್ರು ನನಗೆ ಟೀಚ್ ಮಾಡೋ ಅಂತ. 120 ಹುಡುಗಿಯರು, ಎಲ್ಲ ಟಾಪ್ ಮೋಸ್ಟ್ ಹುಡುಗಿಯರು. ಅಂದರೆ ನಮ್ಮ ಮನಸ್ಸನ್ನ ಕೆಡಿಸ್ಕೊಂಡು ಟೀಚರ್ ಅಂದರೆ ಯಾಕೆ ನಮ್ಮ ನವೀನ್ ಕುಮಾರ್ ಹೇಳ್ತಾ ಇದ್ರು, ಟೀಚರ್ ಶಾಲೆಗೆ ಕಳಿಸೋದು ಹೆದರಿಕೆ ಆಗ್ತಾ ಇದೆ ಅಂತ. ಅಂದರೆ ಟೀಚರ್ ಆದವನಿಗೆ ಹೆಂಗಿರ್ಬೇಕು ಅಂತಂದರೆ, ಆ ದೇವರು ನನ್ನ ಮಕ್ಕಳು ಬಂದಿದ್ದಾರೆ, ನಮ್ಮ ಮಕ್ಕಳಿಗೆ ಹೇಗೆ ನಾವು ಪಾಠ ಪ್ರವಚನ ಮಾಡಬೇಕು ಆ ವಿಚಾರವನ್ನು ಇಟ್ಕೊಂಡು ಮಾಡಬೇಕು ಅಂತ ನನಗನ್ನಿಸ್ತದೆ. ಹೀಗಾಗಿ ನಾನು ಮಹಿಳಾ ವಿಶ್ವವಿದ್ಯಾಲಯದಿಂದ ನನಗೆ ಮಹಿಳೆಯರದಿಂದ ಎಷ್ಟು ಲಾಭ ಆಗಿದೆ ಅಂತ ಅಂದರೆ, ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಬಂದು ನಾ ಪ್ರೊಫೆಸರ್ ಆಗಿದ್ದರಿಂದ ವೈಸ್ ಚಾನ್ಸಲರ್ 2 ಸಲ 3 ಸಲ ರಿಜಿಸ್ಟರ್ ಆದೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಅಷ್ಟು ಅಂದರೆ ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಟ್ಟು ತಾಯಂದಿರಿ ಅಂತ ತಿಳ್ಕೊಂಡು ಆ ಥರ ಎಲ್ಲರ ಮನಸ್ಸಿನಲ್ಲಿ ನಾವು ಮನುಷ್ಯರೇ, ಆದರೂ ಆ ಸದೃಢ ಮನಸ್ಸನ್ನು ನಾವು ಕಾಯಕ ಕಲ್ಪವನ್ನು ಇಟ್ಕೊಂಡು, ಕಾಯಕದಲ್ಲಿ ಭಕ್ತಿಯನ್ನು ಇಟ್ಕೊಂಡು, ಬೇರೆ ವಿಚಾರಗಳನ್ನು ಬದಿಗೊಟ್ಟು ನಾವೇನು ಮಾಡಬೇಕಾಗ್ತದೆ, ಮುಂದೆ ಹೋಗಬೇಕಾಗ್ತದೆ. ಹೀಗಾಗಿ ಮಹಿಳೆಯರು ಯಾವಾಗ ಮುಂದೆ ಬರ್ತಾರಂದರೆ, ಪುರುಷರು ಯಾವಾಗಲೂ ಮಹಿಳೆಯರಿಗೆ ನನ್ನ ತಾಯಿ ಇದ್ದಾಳೆ, ನನ್ನ ಅಕ್ಕ ಇದ್ದಾಳೆ, ನನ್ನ ತಂಗಿ ಇದ್ದಾಳೆ, ನನ್ನಲ್ಲಿ ನನ್ನ ಮನೆಯಲ್ಲಿ ಎಲ್ಲ ಸಂಸ್ಕಾರ ಇದೆ ಅಂತ ತಿಳ್ಕೊಂಡಾಗ ನಾನು ಸಮಾಜದಲ್ಲಿ ಮಹಿಳೆಯನ್ನು ಮುಂದುವರಲಿಕ್ಕೆ ಆಗ್ತದೆ. ಮತ್ತು 33% ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ ಅವರು. ಯಾಕಂದರೆ ಇಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಮಾತಾಡಲಿಕ್ಕೆ ಆಗಂಗಿಲ್ಲ. ಹಾಗಾಗಿ ನಾವು ಮಹಿಳಾ ದಿನಾಚರಣೆಯನ್ನು ತಾಯಂದಿರು ಏನು ಮಾಡಬೇಕಾಗ್ತದೆ, ಮಕ್ಕಳಿಗೆ ಸರಿಯಾಗಿ ಮೊದಲು ಅವರಿಗೆ ನಮ್ಮ ಏನು ಸಂಸ್ಕಾರವನ್ನು ಕಲಿಸಿ, ದಿನ ಹೇಗೆ ನಡಿಬೇಕು ನಮ್ಮ ಸಂಸ್ಕಾರದಲ್ಲಿ. ನಮ್ಮ ತಂದೆ ಈಗಾಗಲೇ ನಮ್ಮ ರಿಜಿಸ್ಟ್ರಿಗೆ ಹೇಳಿದೆ, ಏನು ಸರ್ ಇಮಿಡಿಯೇಟಾಗಿ ಬಂದಿರಲ್ಲ ಅಂತಂದರು. ನಮ್ಮ ಅಪ್ಪ ಏನು ಹೇಳಿದ್ರು ಒಂದು ಸಲ ಅಂದರೆ, ಮಗನೇ ಊಟಕ್ಕೆ ಹಕ್ಕಿಲ್ಲ ನಿನಗೆ ಅಂತ, ಯಾಕಂದರೆ ಕೆಲಸ ಮಾಡಲ್ಲದೆ ಊಟ ಮಾಡೋಂಗಿಲ್ಲ ಅಂತ. ಅಂದರೆ ಈ ಥರ ಪರಿಸ್ಥಿತಿ ನಮ್ಮಲ್ಲಿ ಯಾವಾಗಲೂ ದುಡಿಮೆ ಎಂಬುದಿರಬೇಕು, ದುಡಿತವೇ ದುಡ್ಡಿನ ತಾಯಿ ಅಂತ ಹೇಳ್ತಿದ್ರು ಅವರು. ಹೀಗಾಗಿ ನಾವೆಲ್ಲರೂ ದುಡಿಮೆಗೆ ಅಂದರೆ ಕಾಯಕವೇ ಕೈಲಾಸ ಹೆಂಗೆ ಬಸವಣ್ಣ ಹೇಳಿದ್ದಾನೆ, ಹಾಗೆ ಕಾಯಕ ಮಾಡಲಿಕ್ಕೆ ನಿನಗೆ ಅವಕಾಶ ಇಲ್ಲ. ಯಾರಿಗೂ ದುಡಿಲಾರ್ದೆ, ಈಗ ರಾಜ ಇದ್ದರೂ ರಾಜನಂಗೆ ದುಡಿಬೇಕು, ಮತ್ತು ಕಸ ಗೂಡಿಸೋಮಿದ್ದನು ಕಸ ಗೂಡಿಸ್ಲಿಕ್ಕೆ ದುಡಿಬೇಕು ಅಂತಂಬ ಭಾವನೆಯನ್ನು ನಮ್ಗೆ ಅವಾಗೇ ಬಿತ್ತಿದ್ರು. ಹೀಗಾಗಿ ಆ ದುಡಿಮೆ ಒಂದು ಇರಬೇಕು. ಮತ್ತು ಹೆಣ್ಣು ಮಕ್ಕಳಿಗೆ ಇಷ್ಟೇ ನನ್ನ ಏನು ರಿಕ್ವೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಭಾಳ 83% ಹೆಣ್ಣು ಮಕ್ಕಳೇ ಇರ್ತಾರೆ. ಅವರು ಹೆಣ್ಣುಮಕ್ಕಳು ತಾಯಿ ಮಗನಿಗೂ ಮತ್ತು ಮಗಳಿಗೂ ಸೇಮ್ ಈಕ್ವಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅನ್ನಿಸ್ತದೆ, ಬಟ್ ಕೊಡೋಂಗಿಲ್ಲ. ಈವನು ಒಂದು ಗ್ಲಾಸ್ನಲ್ಲಿ ಹಾಲು ಮಗನಿಗೆ ಕೊಟ್ಟರೆ ಮಗಳಿಗೆ ಕೊಡೋಂಗಿಲ್ಲ. ಅಂದರೆ ಕೆಲವೊಂದು ವಿಷಯಗಳನ್ನು ನಾವು ಮನೆಯಲ್ಲೇ ತಾರತಮ್ಯ ಅದೇ ಸ್ಟಾರ್ಟ್ ಆಗಿರ್ತದೆ. ಹೀಗಾಗಿ ಆ ತಾರತಮ್ಯವನ್ನು ನಾವು ಅವಾಯ್ಡ್ ಮಾಡಿದ್ರೆ ಮುಂದೆ ಒಂದು 10 ವರ್ಷಕ್ಕೆ 20 ವರ್ಷಕ್ಕೆ ಅದು ಚೇಂಜ್ ಆಗೋ ಚಾನ್ಸ್ ಇರ್ತದೆ ಅಂತ ಅನ್ನಿಸ್ತಾ, ಇವತ್ತಿನ ದಿವಸ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಡಾಕ್ಟರ್ ಶಾಲಿನಿ ನಾಲ್ವಾಡ್ ಮೇಡಮ್ ಅವರು ಬಂದು ಅನೇಕ ವಿಚಾರಗಳನ್ನು, ಮತ್ತು ನಾವು ಆಂಬುಲೆನ್ಸ್ ಅನ್ನು ಹೇಗೆ ನಾವು ಲಿಫ್ಟ್ ಮಾಡ್ತಾರೆ ಮತ್ತು ಎಮರ್ಜೆನ್ಸಿಯನ್ನು ಹೇಗೆ ಮತ್ತು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಅದನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂಥ ಎಲ್ಲ ಅಧ್ಯಾಪಕರು ಯಾವುದೂ ಸಂದರ್ಭದಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಅನಿಸ್ತದೆ. ಹೀಗಾಗಿ ತಾವೆಲ್ಲ ಇಲ್ಲಿವರೆಗೆ ನಮ್ಮ ಈ ಮಾತುಗಳನ್ನು ಕೇಳಿ ನನ್ನ ತಿಳಿದ ಮಟ್ಟಿಗೆ ನನಗೆ ಎಷ್ಟು ಮಾಹಿತಿ ಇತ್ತು, ಅನೇಕ ವಿಚಾರಗಳಿವೆ, ಅವುಗಳನ್ನು ಮತ್ತು ಟೈಮ್ ಇಲ್ಲ. ಹೀಗಾಗಿ ಮಹಿಳಾ ದಿನಾಚರಣೆಯ ಒಳ್ಳೆಯದಾಗಬೇಕಾದ್ರೆ ತಾವೆಲ್ಲ ಮಹಿಳೆಯರ ಬಗ್ಗೆ ಚಿಂತನೆ ಮಾಡಬೇಕು, ಮಂಥನೆ ಮಾಡಬೇಕು, ಮತ್ತು ಅದರ ಬಗ್ಗೆ ವಿಚಾರ ಮಾಡಿ ಮುಂದೆ ಕಾಲು ಇಡಬೇಕಂತ ಹೇಳ್ತಾ ನನ್ನ ಎಡಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಬಿ ದ ಚೇಂಜ್ ಯು ವಿಶ್ ಟು ಸಿ ಅಂತ. ಅಂದರೆ ಏನು ಬದಲಾವಣೆಯನ್ನು ಕಾಣೋದಕ್ಕೆ ಬಯಸ್ತೀರಾ ಅದು ಮೊದಲು ನಿನ್ನಲ್ಲಿ ಕಾಣುವಂಥ. ಅದೇ ರೀತಿ ಕುಲಪತಿಗಳು ತಮ್ಮ ಮಾತುಗಳನ್ನು ಹಾಡಿ ಅಧ್ಯಕ್ಷೀಯ ನುಡಿಗಳನ್ನು ನುಡಿದಿದ್ದಾರೆ. ತುಂಬು ಹೃದಯದ ವಂದನೆಗಳು. ಈಗ ಮಾನ್ಯ ಕುಲಪತಿಗಳಿಗೆ ಸನ್ಮಾನ.
ಸ್ತ್ರೀ ಎಂದು ಮಿತಿ ಹಾಕಬೇಡ, ಸ್ತ್ರೀಯ ಸಾಧನೆಗೆ ಆಕಾಶವೇ ಗಡಿ. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ನಡೆಸಿಕೊಡಬೇಕೆಂದು ಡಾಕ್ಟರ್ ನಂದಿನಿ HM, ಮುಖ್ಯಸ್ಥರು, ಮಾಹಿತಿ ತಂತ್ರಜ್ಞಾನ ವಿಭಾಗ, ಇವರನ್ನು ಕೋರುತ್ತೇವೆ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಹಮ್ಮಿಕೊಂಡಿರುವ ಈ ಮಹಿಳಾ ದಿನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಅವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಂಡ ಡಾಕ್ಟರ್ ಶಾಲಿನಿ ನಲ್ವಾಡ್, ಸ್ಥಾಪಕರು ಮತ್ತು ನಿರ್ದೇಶಕರು ಐಕ್ಯಾಟ್ ಏರ್ ಆಂಬ್ಯುಲೆನ್ಸ್ ಸರ್ವಿಸಸ್ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ SK ಹಾಗೂ ಅಧ್ಯಯನ ಕೇಂದ್ರದ ಡೀನ್ ಆದ ಪ್ರೊಫೆಸರ್ ಚಂದ್ರೇಗೌಡ ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲು ಶ್ರಮಿಸಿದ ಡೀನ್ ಶೈಕ್ಷಣಿಕ ಆದ ಪ್ರೊಫೆಸರ್ M. ರಾಮನಾಥಂ ನಾಯ್ಡು ಹಾಗೂ ಸಂಯೋಜನಾಧಿಕಾರಿಯಾದ ಡಾಕ್ಟರ್ ಭವ್ಯ DN ಅವರಿಗೆ ಧನ್ಯವಾದಗಳು. ಈ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ವಂದನೆಗಳು. ಥ್ಯಾಂಕ್ ಯು.